ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಭಯಂಕರ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಕಾಮಿಡಿ, ಎಮೋಷನಲ್ ಮತ್ತೆ ಫ್ಯಾಂಟಸಿ ಎಲ್ಲ ಮಿಕ್ಸ್ ಆಗಿರೋ ತರ ಒಂದು ಬ್ಯೂಟಿಫುಲ್ ಆಗಿರೋ ಚೈನೀಸ್ ಮೂವಿನ ನೋಡೋಣ. ಈ ಮೂವಿಯ ಹೆಸರು ಗೋ ಬ್ರದರ್ ಅಂತ. ಸಿಂಪಲ್ ಆಗಿ ಮೂವಿಯ ಒನ್ ಲೈನರ್ ಹೇಳ್ಬೇಕಂದ್ರೆ, ಹೀರೋಯಿನ್ ಗೆ ಯಾವಾಗ ನೋಡಿದ್ರು ಅವ್ರ ಅಣ್ಣ ಹತ್ರ ಜಗಳ. ಅವ್ರ ಅಣ್ಣ ಕೂಡ ಹಿಂಸೆ ತಾಳಕ್ಕಾಗದೆ ಒಂದಿನ ನನಗ ಅಣ್ಣ ಅಂತ ಒಬ್ಬ ಬೇಡವೇ ಬೇಡ ಅಂತ ದೇವ್ರ ಹತ್ರ ಬೇಡ್ಕೊಂತಾಳೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವಳ ಬೇಡಿಕೆ ಕೂಡ ನಿಜ ಆಗ್ಬಿಡುತ್ತೆ. ಇವಳ ಸ್ವಂತ ಅಣ್ಣ ಇವಳ ಬೆಸ್ಟ್ ಫ್ರೆಂಡ್ ಗೆನೆ ಅಣ್ಣ ಆಗಿ ಬರ್ತಾನೆ. ಅದಾದ್ಮೇಲೆ ಅವಳಿಗೆ ಅವ್ರ ಅಣ್ಣದ ವ್ಯಾಲ್ಯೂ ಗೊತ್ತಾಗುತ್ತೆ. ಕೊನೆದಾಗಿ ಅವಳ ಅಣ್ಣ ಮತ್ತೆ ಅವಳಿಗೆ ಸಿಗ್ತಾನ ಅನ್ನೋದೇ ಈ ಸ್ಟೋರಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ನೀವು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅವಾಗಲೇ ನಾವು ಹಾಕೋ ಈ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರೋದು. ಬೇರೆಯವ್ರನ್ನ ರೀಚ್ ಮಾಡೋದಕ್ಕೂ ಮುಂಚೆ ಈ ವಿಡಿಯೋಸ್ ನಿಮ್ನ ರೀಚ್ ಮಾಡುತ್ತೆ, ನೀವು ಅದನ್ನ ನೋಡಬಹುದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಮೂವಿಯ ಹೀರೋನೇ ತೋರಿಸೋದು. ಅವನ ಹೆಸರು ಫೆನ್ ಅಂತ. ಅವನು ಮತ್ತೆ ಅವ್ನ ಫ್ರೆಂಡ್ ಇಬ್ರು ಯಾವ್ದೊಂದು ಶಾಪಿಂಗ್ ಮಾಲ್ ಗೆ ಹೋಗಿರ್ತಾರೆ. ಅಲ್ಲಿರೋ ಚಿಪ್ಸ್ ಪ್ಯಾಕೆಟ್ ಎಲ್ಲ ಎತ್ಕೋಬೇಕು ಅಂತ ಅವ್ರ ಫ್ರೆಂಡ್ ಗೆ ಹಗ್ಗ ಹಾಕ್ಬಿಟ್ಟು ಚಿಪ್ಸ್ ಪ್ಯಾಕೆಟ್ ಎಲ್ಲ ಬಾಚ್ಕೊಂಬರ ಕೇಳ್ತಾನೆ. ಇವ್ರೇನ್ ಚಿಕ್ಕ ಮಕ್ಳ, ಇವ್ರಿಗೇನಕ್ಕಪ್ಪ ಚಿಪ್ಸ್ ಪ್ಯಾಕೆಟ್ಸ್ ಅಂತ ನೋಡಿದ್ರೆ ಅದ್ರ ಒಳಗಡೆ ಪಜಲ್ ಕಾರ್ಡ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಇವ್ರು ಜಾಯಿನ್ ಮಾಡ್ಬಿಟ್ರೆ ಫ್ಯಾಮಿಲಿ ಸಮೇತ ಟೋಕಿಯೋಗೆ ಟ್ರಿಪ್ ಹೋಗ್ಬೋದು ಅಂತ ಹೇಳಿರ್ತಾರೆ. ಅಷ್ಟ್ ಮಾತ್ರ ಅಲ್ಲ, ಅದು ಬೇಡ ಅಂತಂದ್ರೆ ಒಂದು ಸ್ಕೂಟರ್ ಇವ್ರಿಗೆ ಗಿಫ್ಟ್ ಆಗಿ ಕೊಡ್ತಾರೆ. ಸೊ ಅದಕ್ಕೋಸ್ಕರನೇ ಹೀರೋ ಅವ್ರ ಫ್ರೆಂಡ್ ನ ಯೂಸ್ ಮಾಡಿ ಇಷ್ಟೊಂದು ಚಿಪ್ಸ್ ಪ್ಯಾಕೆಟ್ಸ್ ನ ಕಲೆಕ್ಟ್ ಮಾಡೋದು. ಇವ್ರೊಂದ್ ಕಡೆ ಇದನ್ನೆಲ್ಲ ಕಲೆಕ್ಟ್ ಮಾಡ್ಬೇಕು ಅಂತ ಕಷ್ಟ ಪಡ್ತಾ ಇದ್ರೆ, ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಇವಳ ಹೆಸರು ಮಿಯಾ ಅಂತ. ಇವಳು ಬೇರೆ ಯಾರು ಅಲ್ಲ, ಫೆನ್ ಅವ್ರ ಸ್ವಂತ ತಂಗಿನೇ, ಪ್ರೀತಿಯ ತಂಗಿ ಅಂತಾನೆ ಹೇಳ್ಬೋದು. ಅವಳೇನಕ್ಕಿತ್ರ ಎದ್ದು ಬಿದ್ದು ಬರ್ತಾ ಇದ್ದಾಳೆ. ಹತ್ತತ್ರ ಒಂದ್ 3-4 ಜಾಗದಲ್ಲಿ ಬಿದ್ದಿರ್ತಾಳೆ. ಇವಳು ಕೂಡ ಅದೇ ಮಾಲ್ಗೆ ಬರ್ತಾ ಇರೋದು. ಏನ್ ವಿಷಯ ಅಂತ ನೋಡಿದ್ರೆ, ಇವಳಿಗೋಸ್ಕರ ಸ್ವಲ್ಪ ದುಡ್ಡನ್ನ ಸೇರ್ಸಿಟ್ಕೊಂಡಿದ್ರೆ ಉಂಡಿಯಲ್ಲಿ, ಆ ದುಡ್ಡನ್ನ ಫೆನ್ ಅನ್ನೋನು ಅಬೇಸ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾನೆ. ಏನಕ್ಕಂದ್ರೆ ಈ ಮಾಲ್ ಅಲ್ಲಿ ಎಂಟ್ರಿ ಟಿಕೆಟ್ ಇರುತ್ತೆ. ಈ ಗೇಮ್ ಆಡೋದಕ್ಕೆ ಎಂಟ್ರಿ ಟಿಕೆಟ್ ಕೊಡ್ಬೇಕಲ್ವಾ, ಅದಕ್ಕೋಸ್ಕರ ಇವಳು ದುಡ್ಡನ್ನ ಅಬೇಸ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಅದಕ್ಕೆ ಅವ್ರ ಅಣ್ಣ ನೋಡ್ಕೊಂಡ್ ಬರೋದು. ಇವಳನ್ನ ನೋಡಿದ ತಕ್ಷಣ ಫೆನ್ನು ಅಯ್ಯೋ ರಾಕ್ಷಸಿ ಬಂದ್ಬಿಟ್ಲು, ಬಾರೋ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ನ ಕರ್ಕೊಂಡು ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೆಂಗೋ ಒಂದ್ ಸ್ಟೇಜ್ ಗೆ ಸಿಕ್ಕಾಕೊಂಡ್ಬಿಟ್ಟ ಅಂತ ನೋಡಿದ್ರೆ ಹೆಂಗೋ ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ ಅಲ್ಲಿಂದ. ಅದಾದ್ಮೇಲೆ ಇವಳು ಕೂಡ ಅವ್ರ ಅಣ್ಣ ಸಿಕ್ಕಿಲ್ವಲ್ಲ, ಮಿಸ್ ಆಗ್ಬಿಟ್ಟ ಅಂತ ಹೇಳಿ ಅವ್ರ ಫ್ರೆಂಡ್ ನ ಹುಡ್ಕೊಂಡ್ ಬರ್ತಾಳೆ. ಅವ್ರ ಫ್ರೆಂಡ್ ನ ನೋಡ್ಬಿಟ್ಟು ಹೇಳ್ತಾಳೆ, ಸಾರಿ ಕಣೆ, ನಾನೊಂದ್ ಅರ್ಜೆಂಟ್ ಅಲ್ಲಿ ಗಾಡಿನ ಎತ್ಕೊಂಡು ಹೋದೆ, ಸ್ಕಿಡ್ ಆಗಿ ಕೆಳಗಡೆ ಬಿದ್ಬಿಟ್ಟೆ ಕಣೆ, ಗಾಡಿ ಲೈಟ್ ಆಗಿ ಸ್ಕ್ರಾಚ್ ಆಗಿದೆ, ಸಾರಿ ಅಂದಾಗ ಅವಳ ಅಂತಾಳೆ, ಗಾಡಿ ತಾನೇ ಸ್ಕ್ರಾಚ್ ಆಗಿದೆ, ಅದಕ್ಕೆ ಯಾಕೆ ಮುತ್ತಿನ ಹತ್ರ ಇಟ್ಕೊಂಡಿದ್ಯಾ, ಬಿಡೋದನ್ನ ನಾನ್ ಸರಿ ಮಾಡ್ಕೊಂತೀನಿ ಅಂತಾಳೆ. ಅಷ್ಟೇ ಅಲ್ಲ, ಹೀರೋಯಿನ್ ಒಳಗಡೆ ಕರೆದವಳು ನೋಡು ಈ ಕಾಮಿಕ್ಸ್ ಬುಕ್ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತಾ ಇರ್ತಾಳೆ. ಆಕ್ಚುಲಿ ಮಿಯೋರ್ ಫ್ರೆಂಡ್ ಬಂದು ಒಂದು ಶ್ರೀಮಂತರ ಮನೆ ಹುಡುಗಿ. ಅವಳಿಗೆ ಕಾಮಿಕ್ಸ್ ಬುಕ್ ಮೇಲೆಲ್ಲ ತುಂಬಾನೇ ಇಂಟ್ರೆಸ್ಟ್. ಯಾವಾಗ ನೋಡಿದ್ರು ಈ ತರ ಬುಕ್ಸ್ ತಗೊಳ್ತಾ ಇರ್ತಾಳೆ, ಓದ್ತಾ ಇರ್ತಾಳೆ. ಈಗ ಮಿಯಾ ಬಂದು ಅವ್ರ ಫ್ರೆಂಡ್ ಹತ್ರ ಹೇಳ್ತಾಳೆ, ಈ ನಮ್ಮ ಅಣ್ಣ ತುಂಬಾ ಮೋಸ ಕಣೆ, ನನ್ಗೋಸ್ಕರ ನಾನು ಉಂಡಿನಲ್ಲಿ ದುಡ್ಡೆಲ್ಲ ಸೇರ್ಸಿಟ್ಕೊಂಡಿದ್ರೆ ಅದನ್ನೆಲ್ಲ ತಗೊಂಡೋಗಿ ಅವ್ನ್ ಖರ್ಚು ಮಾಡ್ತಾ ಇದ್ದಾನೆ ಕಣೆ, ನನ್ಗೇನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದು ಮಾತ್ರ ಅಲ್ಲ, ಯಾವಾಗ ನೋಡಿದ್ರು ನನ್ಗೇನಾದ್ರೂ ಒಂದು ಹಿಂಸೆ ಕೊಡ್ತಾನೆ ಇರ್ತಾನೆ ಅಂತ ಪ್ರತಿಯೊಂದು ಹೇಳ್ತಾ ಇರ್ತಾಳೆ. ಈಗ ಹಂಗೆ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ತೋರಿಸ್ತಾರೆ, ಇವ್ನ್ ಇದಕ್ಕೂ ಮುಂಚೆನೆ ತುಂಬಾ ಚಿಪ್ಸ್ ಪ್ಯಾಕೆಟ್ಸ್ ಎಲ್ಲ ಕಲೆಕ್ಟ್ ಮಾಡಿರ್ತಾನಲ್ಲ, ಅದರಿಂದ ಬಂದಿರೋ ಪಜಲ್ ಕಾರ್ಡ್ಸ್ ಎಲ್ಲ ಎತ್ಕೊಂಡು ಅದನ್ನ ಸಾಲ್ವ್ ಮಾಡ್ತಾ ಇರ್ತಾನೆ ಅವ್ನ ಫ್ರೆಂಡ್ಸ್ ಹತ್ತೆಲ್ಲ ಅಟ್ಟೆ ಹೊಡ್ಕೊಂಡು. ಆದ್ರೆ ಮೇನ್ ವಿಷಯ ಏನಂದ್ರೆ, ಈ ಬಡವ ಸ್ಕೂಲ್ ಬರ್ಬೇಕಾದ್ರೆ ಬ್ಯಾಗೆ ತಂದಿರೋದಿಲ್ಲ. ಇನ್ನೊಂದ್ ಕಡೆ ಮಿಯಾನ ತೋರಿಸ್ತಾರೆ, ಸ್ಕೂಲ್ಗೆ ಟೈಮ್ ಆಗಿದೆ ಆದ್ರೂ ಇನ್ನು ಮಲ್ಕೊಂಡೇ ಇರ್ತಾಳೆ. ಏನ್ ಇಷ್ಟು ಬೆಳಕ್ ಬರ್ತಾ ಇದೆ, ಅಷ್ಟು ಟೈಮ್ ಆಗೋಯ್ತಾ ಅಂತ ಹೇಳ್ಬಿಟ್ಟು ಟೈಮ್ ನೋಡಿದ್ರೆ ಇವಳು ಇಟ್ಟಿರೋ ಅಲಾರಂ ನ ಚೇಂಜ್ ಮಾಡಿ ಇಟ್ಬಿಟ್ಟಿರ್ತಾನೆ ಫೆನ್ನು. ಇವಳಿಗೆ ಟೆನ್ಷನ್ ಆಗ್ಬಿಡುತ್ತೆ, ಇವ್ನ್ಗೆ ಯಾವಾಗ ಇದೆ ಕೆಲಸ ಅಂತ ಎದ್ದೋಳು ಆ ಬೆಡ್ ಬಿಟ್ಟು ಎದ್ದೇಳಕ್ಕೆ ಆಗ್ತಾ ಇಲ್ಲ. ಏನಪ್ಪಾ ಅಂತ ನೋಡಿದ್ರೆ ಫುಲ್ ಆಗಿ ಟೇಪ್ ಎಲ್ಲ ಹಾಕಿ ಮಂಚಕ್ಕೆ ಕಟ್ಟಾಕ್ಬಿಟ್ಟಿರ್ತಾನೆ. ಇವಳಿಗೆ ಫುಲ್ ಟೆನ್ಷನ್ ಆಗ್ಬಿಡುತ್ತೆ, ಇವ್ನ್ಗೆ ಯಾವಾಗ ಇದೆ ಕೆಲಸ ಆಯ್ತು, ಸ್ಕೂಲ್ ಬೇರೆ ಟೈಮ್ ಆಗ್ತಿದೆ ಅಂತ ಬೈಕೊಂಡ್ ಅದನ್ನೆಲ್ಲ ಬಿಚ್ಚಿ ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದು ತಲೆ ಹಾರಿಸ್ಬೇಕು ಅಂತ ಹೇರ್ ಡ್ರೈಯರ್ ನ ಆನ್ ಮಾಡಿದ್ರೆ ಫುಲ್ ಆಗಿ ಪೌಡರ್ ಎಲ್ಲ ಬಂದು ಅವಳ ಮಕ್ಕಕ್ಕೆ ಹೊಡೆದ್ ಬಿಡುತ್ತೆ. ಈ ಕೆಲಸ ಕೂಡ ಫೆನ್ನೆ ಮಾಡಿರ್ತಾನೆ. ಅವಳಿಗೆ ಟೆನ್ಷನ್ ಆಗ್ಬಿಡುತ್ತೆ, ಬರ್ತೀನಿರೋ ಸ್ಕೂಲ್ಗೆ ಬಂದ್ ನಿನ್ ಕೆಲಸ ಮುಗಿಸ್ತೀನಿರೋ ಅಂತ ಸ್ಕೂಲ್ಗೆ ಹೆಂಗೋ ರೆಡಿ ಆದವಳು. ಸರಿ ಹಸ್ವಾಗ್ತಿದೆ, ಏನಾದ್ರು ತಿನ್ನೋಣ ಅಂತ ಹೋಗಿ ಫ್ರಿಜ್ ನ ಓಪನ್ ಮಾಡಿ ನೋಡಿದ್ರೆ ಏನು ತಿನ್ನೋ ಐಟಮ್ ಒಂದು ಇಲ್ಲ ಫ್ರಿಜ್ ಅಲ್ಲಿ. ಇವಳಿಗೆ ಫುಲ್ ಟೆನ್ಷನ್ ಆಗ್ಬಿಡುತ್ತೆ, ಬರ್ತೀನಿರೋ ಸ್ಕೂಲ್ ಬಂದ್ ಮಾಡ್ತೀನಿರೋ ಮಗನೇ ನಿನ್ಗೆ ಅಂತ ಹೇಳ್ಬಿಟ್ಟು ಸ್ಕೂಲ್ ಹೊರಡೋಣ ಅಂತ ಡೋರ್ ಹತ್ರ ಬಂದ್ ನೋಡಿದ್ರೆ ಫೆನ್ ಸ್ಕೂಲ್ಗೆ ಬ್ಯಾಗ್ ಎತ್ಕೊಂಡ್ ಹೋಗಿಲ್ಲ ಅನ್ನೋದನ್ನ ಗಮನಿಸಿ ಇವಳ ಬ್ಯಾಗ್ ನ ಎತ್ಕೊಂಡ್ ಹೋಗ್ತಾಳೆ. ಈಗ ಸ್ಕೂಲ್ಗೆ ಹೋದವಳ ಅವ್ರ ಫ್ರೆಂಡ್ ಹತ್ರ ನಡೆದಿರೋ ವಿಷಯನೆಲ್ಲ ಹೇಳಿ ಟೆನ್ಷನ್ ಆಗಿ ಅವನ ಸಾಯಿಸ್ಬಿಡ್ತೀನಿ ಇವತ್ತು ಅಂತ ಎಗರ್ಕೊಂಡು ಹೋಗ್ತಾ ಇರ್ತಾಳೆ. ಆದ್ರೆ ಅವ್ರ ಫ್ರೆಂಡ್ ಬೇಡ ಕಣಿ, ಈ ತರ ಎಲ್ಲ ಮಾಡ್ಬೇಡ, ಆಮೇಲೆ ಟಿಸಿ ಕೊಟ್ಟು ಕಳಿಸ್ಬಿಡ್ತಾರೆ ಅಂತ ಹೆಂಗೋ ಸಮಾಧಾನ ಮಾಡ್ತಾಳೆ. ಆದ್ರೆ ಅದೇ ಟೈಮ್ಗೆ ಸ್ಕೂಲ್ ಮೈಕಿಂದ ಒಂದು ಅನೌನ್ಸ್ಮೆಂಟ್ ಕೇಳಿಸುತ್ತೆ, ಮಿಯಾ ಎಲ್ಲಿದ್ರು ಬೇಗ ಆಫೀಸ್ ರೂಮ್ ಗೆ ಬರ್ಬೇಕು ಅಂತ. ಇವಳು ಕೂಡ ಏನಾಯ್ತೋ ಏನೋ ಗೊತ್ತಿಲ್ವೇ ಅಂತ ಆಫೀಸ್ ರೂಮ್ ಹೋಗಿ ನೋಡಿದ್ರೆ ಅವ್ರ ಅಣ್ಣನ ಕರೆದು ನಿಲ್ಸಿರ್ತಾರೆ. ಬಾಮ್ಮ ಮಿಯಾ, ನಿಮ್ ಅಣ್ಣ ಎಂತ ಕೆಲಸ ಮಾಡಿದಾನೆ ಗೊತ್ತಾ, ಫಸ್ಟ್ ನಿಮ್ ಪೇರೆಂಟ್ಸ್ ಗೆ ಇನ್ಫಾರ್ಮ್ ಮಾಡ್ಬೇಕು, ಫೋನ್ ಕೂಡ ನಿಮ್ ಪೇರೆಂಟ್ಸ್ ಗೆ ಕಾಲ್ ಮಾಡ್ತೀನಿ ಅಂತ ಮಿಯಾ ಹತ್ರ ಫೋನ್ ತಗೊಂಡು ಇವ್ರ ಪೇರೆಂಟ್ಸ್ ಗೆ ಕಾಲ್ ಮಾಡಿದ್ರೆ ಇಬ್ಬರು ಫೋನು ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಏನ್ ವಿಷಯ ಅಂತ ಕೇಳಿದಾಗ ಇಲ್ಲ ಪೇರೆಂಟ್ಸ್ ಇಬ್ರು ಟ್ರಿಪ್ ಹೋಗಿದ್ದಾರೆ ಅಂತ ಹೇಳ್ತಾರೆ. ಸರಿ ಪೇರೆಂಟ್ಸ್ ವರ್ಗೂ ಕಂಪ್ಲೇಂಟ್ ತಗೊಂಡೋಗೋಷ್ಟು ಏನಂತ ವಿಷಯ ಅಂತ ಕೇಳಿದಾಗ ಇವ್ನ್ ಮಾಡಿರೋ ಫ್ರಾಡ್ ಕೆಲಸ ಒಂದ್ ಹೇಳ್ತಾರೆ. ದೊರೆ ಏನ್ ಮಾಡಿದ್ದಾರೆ ಅಂತಂದ್ರೆ, ಎಕ್ಸಾಮ್ ಅಲ್ಲಿ ಇವ್ರ ಫ್ರೆಂಡ್ಸ್ ಯಾರು ಚೆನ್ನಾಗಿ ಬರ್ದಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲದೆ ಎಕ್ಸಾಮ್ ಪೇಪರ್ಸ್ ಎಲ್ಲ ಅಬೇಸ್ ಮಾಡ್ಕೊಂಡೋಗಿ ಆ ನೇಮ್ಸ್ ಶೀಟ್ ಎಲ್ಲ ಅರ್ಧಾಕ್ಬಿಟ್ಟು ಚೆನ್ನಾಗಿ ಮಾರ್ಕ್ಸ್ ಬಂದಿರೋ ಶೀಟ್ಸ್ ಎಲ್ಲ ಅವ್ರ ಫ್ರೆಂಡ್ಸ್ ಹತ್ರ ಕೊಟ್ಟು ಮಾರ್ಕ್ಸ್ ಕಡಿಮೆ ಇರೋ ಶೀಟ್ಸ್ ನಲ್ಲೇ ಚೆನ್ನಾಗಿ ಓದೋ ಮಕ್ಳ ಹತ್ರ ಕೊಟ್ಟಿದ್ದಾನೆ. ಅದರಿಂದ ಆ ಮಕ್ಳೆಲ್ಲ ಹೋಗಿ ಅವ್ರ ಮನೇಲಿ ಚೆನ್ನಾಗಿ ಓದೇ ತಿಂದಿರ್ತಾರೆ. ಈಗ ಈ ತರ ಮಾಡಿದಾನೆ ಅಂತ ಟೀಚರು ಎಲ್ಲ ವಿಷಯ ಮಿಯಾಗ್ ಹೇಳ್ದಾಗ ಮಿಯಾ ಹೇಳ್ತಾಳೆ, ಪೇರೆಂಟ್ಸ್ ಗೆ ವಿಷಯ ಎಲ್ಲ ಗೊತ್ತಾದ್ರೆ ಅವ್ನ್ ಫ್ಯೂಚರ್ ಸ್ಪಾಯ್ಲ್ ಆಗ್ಬಿಡುತ್ತೆ ಮೇಡಮ್, ಪ್ಲೀಸ್ ಈ ಒಂದ್ಸತಿ ಅವ್ನ ಕ್ಷಮಿಸಿ ಬಿಟ್ಬಿಡಿ ಅಂತ. ಕಾಲಕ್ ಬೀಳೋದೊಂದ್ ಕಡಿಮೆ, ಅಷ್ಟು ಕೇಳ್ಕೊಂಡೆಂಗ ಅವ್ರ ಅಣ್ಣನ ಕಾಪಾಡಿ ಹೊರಗಡೆ ಕರ್ಕೊಂಡ್ ಬರ್ತಾಳೆ. ಅವನಿಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ, ಮಿಯಾ ಇವತ್ ನನ್ಗೆ ಎಷ್ಟು ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ಯಾ ಗೊತ್ತಾ, ಇವತ್ ನೀನೇ ಇಲ್ಲ ಅಂದಿದ್ರೆ
ನನಗೆ ಟಿಸಿ ಕೊಟ್ಟು ಕಳಿಸ್ಬಿಡ್ತಾ ಇದ್ರು. ಅಯ್ಯೋ ಆಮೇಲೆ ಏನಾಗ್ತಾ ಇತ್ತು ಅಂತ ಇವ್ನು ಮಾತಾಡ್ಕೊಂಡ್ ಬರ್ತಾ ಇದ್ರೇನೆ ಮಿಯಾಗೆ ಪಿತ್ತ ನತ್ತಿಗೆ ಏರ್ತಾ ಇರುತ್ತೆ. ಆಲ್ರೆಡಿ ಫೆನ್ ಮೇಲೆ ಇವಳು ಫುಲ್ ಆಗಿ ಟೆನ್ಷನ್ ಅಲ್ಲಿ ಇರ್ತಾಳೆ. ಈಗ ಇವ್ನು ಮಾತಾಡ್ತಾ ಇರೋದನ್ನ ನೋಡ್ಬಿಟ್ಟು ಕೈ ಹಿಡ್ಕೊಂಡ್ ತಿರುಗಿಸಿ, ನಿನ್ ಯಾವಾಗ ಇದೆ ಕೆಲಸ ಆಗೋಯ್ತು, ಮರ್ಯಾದೆ ಕೈ ಕಾಲ್ ಇಟ್ಕೊಂಡು ಸುಮ್ನೆ ಇರಕ್ಕಾಗಲ್ವಾ, ಯಾವಾಗ ನೋಡಿದ್ರೆ ಏನಾದ್ರೂ ಒಂದು ಪ್ರಾಬ್ಲಮ್ ಹೇಳ್ಕೊಂಡ್ ಬರ್ತಾ ಇರ್ತೀಯ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರಿಬ್ರಿಗೂ ಇದೆ ಕೆಲ್ಸನೇ. ಯಾವಾಗ ನೋಡಿದ್ರೆ ಫೆನ್ ಬಂದು ಮಿಯಾನ ಅಳಿಸ್ತಾನೆ ಇರ್ತಾನೆ, ಏನಾದ್ರೂ ಒಂದ್ ತೀಟೆ ಕೆಲಸ ಮಾಡ್ತಾನೆ ಇರ್ತಾನೆ. ಇಬ್ರು ಹಂಗೆ ಇವಾಗ ಜಗಳ ಮಾಡ್ಕೊಂಡು ಮನೆಗೂ ಬರ್ತಾ ಇರ್ತಾರೆ. ಮನೆ ಒಳಗಡೆ ಬಂದ್ ನೋಡಿದ್ರೆ ಅವ್ರ ಅಪ್ಪ ಅಮ್ಮಗೆ ಫುಲ್ ಜಗಳ ನಡೀತಾ ಇರುತ್ತೆ. ಅವ್ರ ಮಧ್ಯೆ ಏನೋ ಪ್ರಾಬ್ಲಮ್ ಇದೆಯೇನೋ. ಸೊ ಜಗಳ ಮಾಡ್ಕೊಂಡೆ ಅವ್ರ ಅಮ್ಮ ಅಂತಾರೆ, ಇನ್ಮೇಲೆ ನಿನ್ನಂತವ್ರ ಹತ್ರ ಬದುಕಕ್ಕಾಗಲ್ಲ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಮನೆ ಬಿಟ್ಟು ಹೊರಗಡೆ ಹೊಟ್ಟೋಗ್ತಾರೆ. ಇಲ್ಲಿ ಇವಳಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಇಲ್ಲಿ ಏನ್ ನಡೀತಾ ಇದೆ ಅಂತ ಬೇರೆ ಅರ್ಥ ಆಗ್ತಾ ಇಲ್ಲ. ಅವ್ರ ಅಪ್ಪ ಆದ್ರೂ ನಿಲ್ಸ್ತಾರ ಅಂತ ನೋಡಿದ್ರೆ ಅವ್ರಪ್ಪನ ಜಗಳ ಮಾಡ್ಕೊಂಡಿರ್ತಾರೆ. ಇವ್ರದೆಲ್ಲ ಒಂದ್ ಕಡೆ ಅಂದ್ರೆ ಈ ಮಿಯಾ ಮತ್ತೆ ಫೆನ್ ಮತ್ತೆ ಜಗಳ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಅವ್ರಪ್ಪ ಇವಾಗ ಟೆನ್ಷನ್ ಅಲ್ಲಿ ಇರ್ತಾರೆ. ಅವ್ರಂತೂ ಇವ್ರ ಮೇಲೆ ಕೂಗಾಡ್ಬಿಡ್ತಾರೆ, ದೊಡ್ಡವರಾಗಿದ್ದೀರಾ, ಬುದ್ಧಿ ಇಲ್ಲ, ಜಗಳ ಮಾಡ್ಕೊಂತ ಇದ್ದೀರಾ, ಮರ್ಯಾದೆಗೆ ಹೋಗಿ ಮಲ್ಕೊಳ್ಳಿ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಮಿಯಾಗ್ ಏನ್ ಮಾಡೋದು ಅಂತ ಗೊತ್ತಿಲ್ಲ. ರೂಮಲ್ಲಿ ಇರ್ಬೇಕಾದ್ರೆ ಫ್ರೆಂಡ್ ಗೆ ಕಾಲ್ ಮಾಡ್ಬಿಟ್ಟು ಈ ತರ ಅಪ್ಪ ಅಮ್ಮ ಜಗಳ ಮಾಡ್ಕೊಂಡ್ರು ಕಣೆ, ಮೋಸ್ಟ್ಲಿ ಅವ್ರಿಬ್ರು ದೂರ ಆಗ್ಬಿಡ್ತಾರೆ ಅಂತ ಅನ್ಸುತ್ತೆ. ನಾನ್ ಇಷ್ಟು ಟೆನ್ಷನ್ ಮಾಡ್ಕೊಂಡು ಇಲ್ಲಿ ಮಾತಾಡ್ತಾ ಇದೀನಿ, ನಮ್ಮ ಅಣ್ಣಕ್ ಸ್ವಲ್ಪ ಕೂಡ ಟೆನ್ಷನ್ ಇಲ್ವೇ, ಅವ್ನ್ ಪಾಡ್ಗೊಂಡ್ ಫೋನ್ ಅಲ್ಲಿ ಗೇಮ್ ಮಾಡ್ಕೊಂಡಿದ್ದಾನೆ, ಇರೋ ಅವ್ನ್ ಕಿವಿಲ್ ರಕ್ತ ಬರತ್ತರ ಒಂದ್ 4 ಮಾತ್ ಕೇಳ್ಬಿಟ್ಟು ಬರ್ತೀನಿ ಅಂತ ರೂಮ್ ಗೋದೋಳು ಅವ್ರ ಅಣ್ಣನ ನೋಡಿ ಬೈತಾಳೆ. ಏನೋ ನೀನು ಅಪ್ಪ ಅಮ್ಮ ಇಷ್ಟು ಸೀರಿಯಸ್ ಆಗಿ ಜಗಳ ಮಾಡ್ಕೊಂಡಿದ್ದಾರೆ, ನೀನ್ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ದೆ ಫೋನ್ ಅಲ್ಲಿ ಗೇಮ್ ಮಾಡ್ತಾ ಇದೀಯಾ, ಇದನ್ನೆಲ್ಲ ನೀನೇನು ಕೇಳಲ್ವಾ ಅಂದಾಗ ಅವ್ನ್ ಅಂತಾನೆ, ಏನೀಗ ನೀನ್ ಯಾಕೆ ಆತರ ಟೆನ್ಷನ್ ಆಗಿದ್ಯಾ, ಹೋಗ್ ಸೈಲೆಂಟ್ ಆಗಿ ಮಲ್ಕೋ ಅಂದಾಗ ಅವಳಿಗಿನ್ನೂ ಟೆನ್ಷನ್ ಆಗ್ಬಿಡತ್ತೆ. ನಾನು ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದೀನಿ, ನನ್ನೇ ಮಲ್ಕೋ ಅಂತ ಹೇಳ್ತಾ ಇದ್ಯಾ, ಇರೋ ನಿನಗ್ ಮಾಡ್ತೀನಿ ಅಂತ ಹೇಳ್ದವಳು ಟೆನ್ಷನ್ ಆಗ್ಬಿಟ್ಟು ಇವ್ನು ಕಲೆಕ್ಟ್ ಮಾಡಿರ್ತಾನಲ್ಲ ಚಿಪ್ಸ್ ಪ್ಯಾಕೆಟ್ ಅದನ್ನೆಲ್ಲ ಹಂಗೆ ಕೆಳಗಡೆ ಹಾಕೊಂಡ್ ತುಳಿತಾ ಇರ್ತಾಳೆ. ಆಗ್ಲೇ ಇವಳು ಗಮನಿಸೋದು ಇವನ ಪಜಲ್ ನ ಸಾಲ್ವ್ ಮಾಡೋದಕ್ಕೆ ಇಷ್ಟು ದಿನ ಅದನ್ನ ಕಲೆಕ್ಟ್ ಮಾಡ್ತಾ ಇದ್ದ ಅಂತ. ಅದ್ರಲ್ಲೂ ಆಲ್ಮೋಸ್ಟ್ ಆ ಪಜಲ್ ನ ಮುಕ್ಕಾಲ್ ಭಾಗ ಕಂಪ್ಲೀಟ್ ಮಾಡ್ಬಿಟ್ಟಿರ್ತಾನೆ. ಒಂದೇ ಒಂದ್ ಕಾರ್ಡ್ ಮಾತ್ರ ಬೇಕಾಗುತ್ತೆ. ಇನ್ ಕೇಸ್ ಅದನ್ನ ಒಂದ್ ಕಂಪ್ಲೀಟ್ ಮಾಡ್ಬಿಟ್ರೆ ಇವ್ರ ಫ್ಯಾಮಿಲಿ ಎಲ್ಲ ಟೋಕಿಯೋಗೆ ಹೋಗ್ಬೋದು ಅಂತ ಅವಳು ಅದನ್ನೆಲ್ಲ ನೋಡಿ ತಿಳ್ಕೊಳ್ತಾಳೆ. ಅದನ್ನ ನೋಡಿದ ತಕ್ಷಣ ಫುಲ್ ಖುಷಿನೇ ಪಟ್ಬಿಟ್ಲು. ಅದಾದ್ಮೇಲೆ ಅವ್ರ ಅಣ್ಣ ಸ್ನಾನ ಮಾಡ್ಕೊಂಡ್ ಬಂದ್ರೆ ಅವ್ನಿಗೆ ಟವಲ್ ಎತ್ಕೊಡೋದು, ಅವ್ನ್ ತಲೆ ಒಣಗಿಸ್ಕೊಳ್ಳೋದಕ್ಕೆ ಡ್ರೈಯರ್ ಎತ್ಕೊಡೋದು, ಇದನ್ನೆಲ್ಲ ನೋಡಿದ್ರೆ ಅವನೇ ಒಂಥರ ಮುಖ ಇಟ್ಕೊಂಡಿರ್ತಾನೆ. ಅಷ್ಟೇ ಅಲ್ಲ, ಇದಕ್ಕೆಲ್ಲ ಬೋನಸ್ ಆಗಿ ಜ್ಯೂಸ್ ಬೇರೆ ಮಾಡ್ಕೊಂಡ್ ಬಂದ್ ಕೊಡ್ತಾಳ. ಇವನೇ ಅಂತಾನೆ, ಏನಾಯ್ತು ನಿನ್ಗೆ ದೆವ್ವಾಗಿವ ಇಟ್ಕೊಂತ ಹೆಂಗೆ, ಯಾಕೆ ಈ ತರ ಎಲ್ಲ ಮಾಡ್ತಾ ಇದೀಯ ಅಂದಾಗ ಇವಳು ಅಂತಾಳೆ, ಇಲ್ಲ ಕಣೋ, ನಾನ್ ಸೇಸಿಟ್ಟಿರೋ ದುಡ್ನಲ್ಲ ನೀನ್ ಎತ್ಕೊಂಡೋಗಿ ಎಲ್ಲೋ ವೇಸ್ಟ್ ಖರ್ಚು ಮಾಡ್ಬಿಟ್ಟಿದ್ಯಾ ಅಂತ ಅನ್ಕೊಂಡೆ, ಆದ್ರೆ ಈ ತರ ಪಜಲ್ ಕಾರ್ಡ್ ಕಲೆಕ್ಟ್ ಮಾಡ್ತಾ ಇದೀಯ ಅಂತ ನನ್ಗೆ ಇವಾಗ ಗೊತ್ತಾಯ್ತು. ಅಣ್ಣ ಪ್ಲೀಸ್ ಕಣೋ, ಇದು ಫ್ಯಾಮಿಲಿ ಪಜಲ್ ತಾನೆ, ಇದನ್ನ ಕಂಪ್ಲೀಟ್ ಮಾಡಕ್ ನಾನು ಹೆಲ್ಪ್ ಮಾಡ್ತೀನೋ ಅಂದಾಗ ಅವ್ನು ಕೂಡ ಸರಿ ಆಯ್ತು ಅಂತ ಹೇಳ್ಬಿಡ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಡೇನೆ ಇಬ್ರು ಒಂದ್ ಅಂಗಡಿಗೆ ಹೋಗಿ ಆ ಅಂಗಡಿ ಓನರ್ ಹತ್ರ ಕೈಗೆ ಕಾಲ್ನೆಲ್ಲ ಹಿಡ್ಕೊಂಡು ಕೇಳ್ಕೊಂಡು ಆ ಚಿಪ್ಸ್ ಪ್ಯಾಕೆಟ್ ಎಲ್ಲ ಓಪನ್ ಮಾಡ್ದೇನೆ ಶೇಕ್ ಮಾಡಿ ನೋಡ್ಬಿಟ್ಟು ಅದೆಲ್ಲ ಪಜಲ್ ಕಾರ್ಡ್ ಇದೆಯಾ ಅಂತ ಚೆಕ್ ಮಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಅವ್ರ ಅಪ್ಪ ಅಮ್ಮ ಇನ್ನೂ ಜಗಳ ಮಾಡ್ಕೊಂಡು ಆಲ್ಮೋಸ್ಟ್ ಈಗ ದೂರನೇ ಆಗ್ಬಿಟ್ಟಿರ್ತಾರೆ. ಇದನ್ನ ಫ್ರೆಂಡ್ ಹತ್ರ ಹೇಳ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಂತಾ ಇರ್ತಾಳೆ. ಅಪ್ಪ ಅಮ್ಮನ ಹೆಂಗಾದ್ರೂ ಮಾಡಿ ಒಂದ್ ಮಾಡ್ಬೇಕು ಅಂದಾಗ ಅವಳು ಅಂತಾಳೆ, ಇದಕ್ಕೆ ಯಾಕೆ ನೀನ್ ಇಷ್ಟು ಫೀಲ್ ಮಾಡ್ಕೊಂತ ಇದೀಯಾ, ನಿಮ್ ಮನೇಲಿ ವೆಡ್ಡಿಂಗ್ ಆನಿವರ್ಸರಿನೋ ಅಥವಾ ಏನಾದ್ರೂ ಒಂದು ಫಂಕ್ಷನ್ ತರ ಮಾಡಿದ್ರೆ ನಿಮ್ಮ ಅಪ್ಪ ಅಮ್ಮ ಇಬ್ರು ಒಂದಾಗ್ಬಿಡ್ತಾರೆ ಕಣೆ ಅಂದಾಗ ಇವಳು ಅಂತಾಳೆ, ದಿಢೀರ್ ಅಂತ ನನ್ ಫಂಕ್ಷನ್ ಏನೇ ಮಾಡ್ಲಿ ಅಂದಾಗ ಇವಳಿಗೆ ಇವಾಗ ಫ್ಲಾಶ್ ಆಗುತ್ತೆ, ಅಯ್ಯೋ ನಾನ್ ಮರ್ತೆ ಹೋಗ್ಬಿಟ್ಟಿದೆ ಇವತ್ ನನ್ ಬರ್ಡೇ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ಇದನ್ನೇ ಒಂದು ನೆಪವಾಗಿ ಯೂಸ್ ಮಾಡಿ ಅವರಿಬ್ಬರನ್ನ ಒಂದ್ ಮಾಡ್ಬಿಡ್ಬೋದು ಅಂತ ತುಂಬಾ ಖುಷಿ ಪಡ್ತಾಳೆ. ಯೂಶುವಲ್ ಆಗಿ ಒಂದು ಬರ್ಡೇ ಅಂತಂದ್ರೆ ಫ್ರೆಂಡ್ಸೋ ಫ್ಯಾಮಿಲಿ ಮೆಂಬರ್ಸೋ ಎಲ್ಲರೂ ಕಾಲ್ ಮಾಡಿ ವಿಶ್ ಮಾಡ್ತಾರಲ್ಲ ಪಾಪ, ಆದ್ರೆ ಮಿಯಾಗ್ ಯಾರು ಹತ್ರ ವಿಷಯ ಮಾಡಿರೋದಿಲ್ಲ. ಅವ್ರ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಅವ್ರ ಅಣ್ಣ ಆಗ್ಲಿ ಯಾರ ಕಡೆಯಿಂದ ಅವಳಿಗೆ ಕಾಲೇ ಬಂದಿರಲ್ಲ. ಸರಿ ಇವಳೇ ವಾಲಂಟಿಯರ್ ಕಾಲ್ ಮಾಡೋಣ ಅಂದ್ರೆ ಕೂಡ ಯಾರು ಕಾಲೇ ಪಿಕ್ ಮಾಡ್ತಾ ಇಲ್ಲ. ಪಾಪ ತುಂಬಾನೇ ಬೇಜಾರಾಗ್ಬಿಡ್ತಾಳೆ. ಯಾರಿಗೂ ನಾನಂದ್ರೆ ಇಷ್ಟನೇ ಇಲ್ಲ, ಯಾರಿಗೂ ನನ್ ಬರ್ಡೇ ನೆನ್ಪೇ ಇಲ್ಲ ಅಂತ ಪಾಪ ತುಂಬಾನೇ ಬೇಜಾರ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೇನೆ ಆಪೋಸಿಟ್ ಅಲ್ಲಿ ಅವ್ರ ಅಮ್ಮ ಮತ್ತೆ ಇನ್ನೊಬ್ರು ಯಾರೋ ಜೊತೆಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಮ್ಮ ತುಂಬಾನೇ ಕ್ಲೋಸ್ ಆಗಿ ನಡ್ಕೊಳತ್ತಾರೆ. ಅವ್ಳಿಗೆ ಅನ್ಸುತ್ತೆ, ಇದೇನಿದಮ್ಮ ಆಯಪ್ಪ ಹತ್ರ ಅಷ್ಟು ಕ್ಲೋಸ್ ಆಗಿ ನಡ್ಕೊಂತಾರೆ ಅಂತ ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋದ್ರೆ ಅವ್ರಿಬ್ರು ಯಾವ್ದೊಂದು ರೆಸ್ಟೋರೆಂಟ್ ಹೋಗ್ತಾರೆ. ಇವಳು ರೆಸ್ಟೋರೆಂಟ್ ಹತ್ರ ಹೋಗಿ ನೋಡಿದ್ರೆ ಒಳಗಡೆನೆ ಫೆನ್ ಇರ್ತಾನೆ. ಇವ್ 3 ಜನ ಕೂತ್ಕೊಂಡು ತುಂಬಾನೇ ಖುಷಿಯಾಗಿ ನಕ್ಕೊಂಡ್ ಮಾತಾಡ್ತಾ ಇರ್ತಾರೆ. ಇದನ್ನ ನೋಡಿ ಮಿಯಾಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ನಮ್ಮ ಅಣ್ಣ ನನ್ ಬರ್ತ್ಡೇ ಮರ್ತೋದ ಅಂತ ನೋಡಿದ್ರೆ ನಮ್ಮ ಅಮ್ಮ ಕೂಡ ಮರ್ತೋದ್ರ, ನನಗೆ ಅಂತ ಯಾರು ಇಲ್ಲ, ನಾನು ಒಬ್ಳೆ ಆಗ್ಬಿಟ್ಟೆ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡು ಒಂದು ಬೋಟ್ ರೆಸ್ಟೋರೆಂಟ್ ಹತ್ರ ಹೋಗ್ತಾಳೆ. ಆಕ್ಚುಲಿ ಆ ರೆಸ್ಟೋರೆಂಟ್ ನ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ. ಸ್ವಲ್ಪ ದಿನಗಳ ಹಿಂದೆವರೆಗೂ ರೆಸ್ಟೋರೆಂಟ್ ವರ್ಕಿಂಗ್ ಅಲ್ಲೇ ಇತ್ತು. ಅದ್ರಲ್ಲೂ ಮಿಯಾ ಚಿಕ್ಕವಳಾಗಿರ್ಬೇಕಾದ್ರೆ ಇದೇ ರೆಸ್ಟೋರೆಂಟ್ ಅಲ್ಲೇ ಫ್ಯಾಮಿಲಿಯಾಗಿ ಇವಳ ಬರ್ಡೇ ನ ಸೆಲೆಬ್ರೇಟ್ ಮಾಡಿರ್ತಾರೆ. ಈಗ ಇದನ್ನೆಲ್ಲ ನೆನ್ಸ್ಕೊಂಡೊಳಂಗೆ ಬೇಜಾರಲ್ಲಿ ಕೂತಿರ್ಬೇಕಾದ್ರೆ ಇದೇ ಜಾಗಕ್ಕೆ ಫೆನ್ ಒಂದ್ ಸ್ಕೂಟರ್ ಅಲ್ಲಿ ಬರ್ತಾನೆ. ಮಿಯಾನ ಹುಡ್ಕೊಂಡೇ ಬರೋದು. ಆಕ್ಚುಲಿ ಅವನ ಪಜಲ್ ನ ಕಂಪ್ಲೀಟ್ ಮಾಡ್ಬಿಟ್ಟಿದಾನೇನೋ, ಆದ್ರೆ ಅವನು ಟೋಕಿಯೋಗೆ ಹೋಗೋ ತರ ಟಿಕೆಟ್ ನ ತಗೊಂಡಿಲ್ಲ. ಅದಕ್ ಬದಲಾಗಿ ಸ್ಕೂಟರ್ ನ ತಂದಿರ್ತಾನೆ. ಈ ಸ್ಕೂಟರ್ ನ ನೋಡಿದ ತಕ್ಷಣ ಅವಳಿಗೆ ಟೆನ್ಷನ್ ಆಗ್ಬಿಡುತ್ತೆ. ಏನೋ ನೀನ್ ಇಂತ ಕೆಲಸ ಮಾಡ್ಬಿಟ್ಟೆ, ನಿನ್ನ ಪಜಲ್ ನ ಕಂಪ್ಲೀಟ್ ಮಾಡಿದ್ಮೇಲೆ ಫ್ಯಾಮಿಲಿಯಾಗಿ ಟೋಕಿಯೋಗೆ ಟ್ರಿಪ್ ಹೋಗ್ಬೇಕು, ಅಪ್ಪ ಅಮ್ಮನ ಹೆಂಗಾದ್ರೂ ಮಾಡಿ ನಾನು ಕಷ್ಟಪಟ್ಟು ಸೇರ್ಸ್ಬೇಕು ಅಂತ ನೋಡ್ತಾ ಇದ್ರೆ ಇದ್ರ ಬಗ್ಗೆ ಎಲ್ಲ ನಿನಗ್ ಸ್ವಲ್ಪನೇ ಯೋಚನೆ ಮಾಡ್ದೆ. ನಿನ್ ಬಗ್ಗೆ ಮಾತ್ರ ನೀನ್ ಯೋಚನೆ ಮಾಡಿ ನಿನ್ ಸಂತೋಷಕ್ಕೋಸ್ಕರ ಈ ಸ್ಕೂಟರ್ ನ ತಂದಿದ್ಯಲ್ಲ, ನಿನ್ ಸ್ವಲ್ಪನೂ ಮನುಷ್ಯತ್ವ ಇಲ್ವಾ ಅಂತ ಹೇಳ್ಬಿಟ್ಟು ಸರಿಯಾಗಿ ಬೈತಾ ಇರ್ತಾಳೆ. ಅವನಂತೂ ಇರು ನಿನ್ ಬರ್ಡೇ ದಿನ ಯಾಕೆ ತರ ಕೋಪ ಮಾಡ್ಕೊಂತ ಇದ್ಯಾ, ಇವತ್ತು ನಿನ್ ಬರ್ಡೇ ತಾನೆ ಅಂತ ಹೇಳ್ಬಿಟ್ಟು ಅವ್ನ ಫೋನ್ ಅಲ್ಲಿ ಒಂದು ಕ್ಯಾಂಡಲ್ ನ ತೋರಿಸಿ ನೀನ್ ಏನಾದ್ರೂ ಒಂದು ವಿಷ್ ನ ಕೇಳ್ಕೊ ಅಂತ ಫೋನ್ ನ ತೋರಿಸ್ತಾನೆ. ಇವಳು ಕೂಡ ಸಖತ್ ಟೆನ್ಷನ್ ಅಲ್ಲಿ ಇರ್ತಾಳಲ್ವಾ, ನಿನ್ನಂತ ಅಣ್ಣನೇ ನನಗ್ ಬೇಡ, ನೀನೊಬ್ಬ ನಮ್ ಬಾಳಲಿಲ್ಲ ಅಂದ್ರೆ ನಾನು ಅಪ್ಪ ಅಮ್ಮ ಎಲ್ಲ ಸಂತೋಷವಾಗಿರ್ತೀವಿ, ನೀನ್ ನನಗ್ ಬೇಡವೇ ಬೇಡ ಅಂತ ತುಂಬಾನೇ ಗಟ್ಟಿಯಾಗಿ ಕೇಳ್ಕೊಂಡ್ಬಿಟ್ಟಿದ್ದಾಳೇನೋ. ಸ್ವಲ್ಪ ಹೊತ್ತಲ್ಲೇ ಜಾಗ ಪೂರ್ತಿಯಾಗಿ ಫುಲ್ ಆಗಿ ಹೊಗೆ ಎಲ್ಲ ಆಗುತ್ತೆ. ಆದ್ರೆ ಏನಾಯ್ತು ಅಂತ ತೋರಿಸಿಲ್ಲ. ಸ್ವಲ್ಪ ಹೊತ್ತಲ್ಲೇ ಹೀರೋಯಿನ್ ಕ್ಲಾಸ್ ಅಲ್ಲಿ ಇರೋ ತರ ತೋರಿಸ್ತಾರೆ. ಇವಳಂಗೆ ನಿದ್ದೆ ಇದ್ದವಳು ನಾನು ಅಲ್ಲಿದ್ದೆ ಅಲ್ವಾ, ನಾನು ಯಾವಾಗ ಇಲ್ಲಿ ಬಂದೆ ಅಂತ ಯೋಚನೆ ಮಾಡ್ತಾಳೆ. ಅದೇ ಟೈಮ್ಗೆ ಅವ್ರ ಫ್ರೆಂಡ್ ಕೂಡ ಬಂದವಳು, ಬಾರೆ ಬೇಗ ನಮ್ಮ ಅಣ್ಣಗೆ ಇವತ್ತು ಬಾಸ್ಕೆಟ್ ಬಾಲ್ ಮ್ಯಾಚ್ ಇದೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇವಳಿಗೆ ಏನ್ ಅರ್ಥ ಆಗ್ತಾ ಇಲ್ಲ, ನಿನಗೆಲ್ಲಿಂದಾನೆ ಬಂದ ಅಣ್ಣ
ಅಂತ. ಆದ್ರೆ ಬಾಸ್ಕೆಟ್ ಬಾಲ್ ಮ್ಯಾಚ್ ನಡೀತಾ ಇರ್ಬೇಕಾದ್ರೆ ಅದೇ ಜಾಗದಲ್ಲಿ ಫೆನ್ ಕೂಡ ಆಡ್ತಾ ಇರ್ತಾನೆ. ಅದ್ರಲ್ಲಿ ಒಬ್ಬ ಬೇಕಂತಾನೆ ಫೆನ್ ತಳ್ಬಿಟ್ ಮೇಲೆ ಅಯ್ಯೋ ನಮ್ಮ ಅಣ್ಣನ ತಳ್ಬಿಟ್ಟ ಅಂತ ಹೇಳಿ ಮಿಯಾ ಎದ್ದು ಬಿದ್ದು ಓಡ್ ಬರ್ತಾಳೆ. ಆದ್ರೆ ಅದೇ ಜಾಗಕ್ಕೆ ಅವ್ರ ಫ್ರೆಂಡ್ ಕೂಡ ಓಡ್ ಬಂದವಳು ಅಣ್ಣ ನಿನ್ಗೆ ಏನಾಗಿಲ್ವಲ್ಲ ಏನಣ್ಣ ಆಯ್ತು ಅಂತ ಮಾತಾಡಿಸ್ತಾ ಇರ್ತಾಳೆ. ಇದನ್ನ ನೋಡೋ ಮಿಯಾಗೆ ಒಂದು ಕನ್ಫ್ಯೂಷನ್, ಇದೇನಿದು ನಮ್ಮ ಅಣ್ಣನ ಅವ್ರಣ್ಣ ಅಂತ ಕರಿತಾ ಇದ್ದಾಳೆ, ಏನ್ ನಡೀತಾ ಇದೆ ಇಲ್ಲಿ ಅಂತ ಹಂಗೆ ಒಂದು ಕನ್ಫ್ಯೂಷನ್ ಅಲ್ಲಿ ನಿಂತಿರ್ತಾಳೆ. ಆ ಕಡೆ ಫೆನ್ ನೋಡಿದ್ರೆ ಕ್ಯಾಶುವಲ್ ಆಗಿ ಹುಡುಗಿ ಹತ್ರ ಮಾತಾಡ್ತಾ ಇರ್ತಾನೆ, ಏನಿಲ್ಲಮ್ಮ ನನ್ಗೇನಾಗಿಲ್ಲ ಅಂತ. ಇವಳಿಗೇನ್ ಅರ್ಥ ಆಗ್ತಾ ಇಲ್ಲ, ಸರಿ ಏನಾಗಿದೆ ನಾನು ಇಟ್ಕೊಂಡು ಏನಾದ್ರು ಫನ್ ಏನಾದ್ರು ಮಾಡ್ತಾ ಇದಾರ ಅಂತ ಸ್ಟಾಫ್ ರೂಮ್ ಹೋಗ್ಬಿಟ್ಟು ಫೆನ್ದು ಅಡ್ಮಿಷನ್ ರೆಕಾರ್ಡ್ ಎಲ್ಲ ಚೆಕ್ ಮಾಡಿ ನೋಡಿದ್ರೆ ಅದರಲ್ಲಿ ಅವನ ಅಪ್ಪ ಅಮ್ಮ ಹೆಸರು ಅಡ್ರೆಸ್ ಎಲ್ಲ ಚೇಂಜ್ ಆಗಿರುತ್ತೆ. ಇವಳಿಗೇನ್ ಅರ್ಥ ಆಗ್ತಾ ಇಲ್ಲ, ಏನ್ ನಡೀತಾ ಇದೆ ಅಂತ ಹಂಗೆ ಸ್ಟಾಫ್ ರೂಮ್ ಬಂದ್ ನೋಡಿದ್ರೆ ಇದಕ್ಕೂ ಮುಂಚೆ ಅವ್ರ ಅಣ್ಣ ಮೇಲೆ ಕಂಪ್ಲೇಂಟ್ ಹೇಳಕ್ಕೆ ಮಿಯಾ ಹೆಂಗ್ ಸ್ಟಾಫ್ ರೂಮ್ ಗೆ ಕರೆದಿದ್ರು, ಈಗ ಅದೇ ತರನೇ ಮಿಯಾ ಅವ್ರ ಫ್ರೆಂಡ್ ನ ಕರೆದಿರ್ತಾರೆ. ಪಕ್ಕದಲ್ಲೇ ಫೆನ್ ಕೂಡ ನಿಂತಿರ್ತಾನೆ. ಏನ್ ನಡೀತಾ ಇದೆ ಇಲ್ಲಿ ಅಂತ ಕನ್ಫ್ಯೂಷನ್ ಅಲ್ಲಿ ಮನೆ ಕೂಡ ಹೋಗಿ ನೋಡಿದ್ರೆ ಮನೆ ತುಂಬಾನೇ ನೀಟ್ ಆಗಿರುತ್ತೆ. ಅವಳ ಹುಂಡಿಯಲ್ಲಿ ದುಡ್ಡು ಕೂಡ ಇರುತ್ತೆ. ಏನಾಗ್ಬಿಡ್ತು ಅಂತ ಹೇಳಿ ಫ್ರಿಜ್ ನ ತೆಗೆದ್ ನೋಡಿದ್ರೆ ಇದಕ್ಕೂ ಮುಂಚೆ ಫ್ರಿಜ್ ತೆಗ್ದಾಗ ಅವ್ರನ್ನ ಯಾವ್ದೇ ಒಂದು ಐಟಮ್ ನ ಕೂಡ ಬಿಟ್ಟಿರಲ್ಲ. ಆದ್ರೆ ಇವಾಗ ಐಸ್ ಕ್ರೀಮು, ಫುಡ್, ಊಟ ಪ್ರತಿ ಒಂದು ಇರುತ್ತೆ. ಇವಳಿಗೆ ಫುಲ್ ಖುಷಿನೇ ಆಗ್ಬಿಡುತ್ತೆ. ಹಪ್ಪಾಡಿ ಹೆಂಗೋ ಅಣ್ಣ ಅಂತ ಒಂದು ಕ್ಯಾರೆಕ್ಟರ್ ನನ್ನ ಜೀವನದಿಂದ ಹೊರಗಡೆ ಹೋಯ್ತು ಅಂತ ತುಂಬಾ ಖುಷಿ ಪಡ್ತಾಳೆ. ಐಸ್ ಕ್ರೀಮ್ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಅವ್ರ ಅಮ್ಮ ಇವಳಿಗೆ ಕಾಲ್ ಮಾಡ್ತಾರೆ, ಬೇಗ ಶಿಪ್ ರೆಸ್ಟೋರೆಂಟ್ ಗೆ ಬಾ ಅಂತ ಕರೀತಾರೆ. ಇವಳಿಗೇನ್ ಅರ್ಥ ಆಗ್ತಾ ಇಲ್ಲ, ಏನು ಶಿಪ್ ರೆಸ್ಟೋರೆಂಟ್ ಅದು ಕ್ಲೋಸ್ ಮಾಡಿ ತುಂಬಾ ದಿನ ಆಯ್ತಲ್ವಾ ಅಂದಾಗ ಏನೇ ಮಾತಾಡ್ತಾ ಇದ್ಯಾ, ನಾವ್ ಅಲ್ಲೇ ಇದೀವಿ ಬೇಗ ಬಾ ಅಂತ ಕರೆದಾಗ ಇವಳು ಕೂಡ ಜಾಕ್ ಹೋಗಿ ನೋಡಿದ್ರೆ ಆ ಶಿಪ್ ರೆಸ್ಟೋರೆಂಟ್ ಇನ್ನು ರನ್ನಿಂಗ್ ಅಲ್ಲೇ ಇರುತ್ತೆ. ಇವಳು ಒಳಗಡೆ ಹೋಗಿ ನೋಡಿದ್ರೆ ಅವ್ರ ಅಪ್ಪ ಅಮ್ಮ ಇಬ್ರು ಇವಳು ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ರೆಡಿಯಾಗಿ ಕೂತಿರ್ತಾರೆ. ಇವಳು ಒಂದೇ ಆಶ್ಚರ್ಯ ಏನ್ ನಡೀತಾ ಇದೆ ಅಂತ. ಆಕ್ಚುಲಿ ಅವತ್ತು ಬರ್ಡೇ ದಿನ ಇವಳೊಂದು ವಿಶ್ ನ ಕೇಳ್ಕೊಂಡಿರ್ತಾಳಲ್ಲ, ಅದರಿಂದ ಏನಾಗಿರತ್ತಂದ್ರೆ ಇವ್ರ ಫ್ರೆಂಡ್ ಶ್ರೀಮಂತರಾಗಿರ್ತಾಳಲ್ವಾ, ಅವಳ ಲೈಫ್ ಹೀರೋಯಿನ್ ಗೆ ಬಂದ್ಬಿಟ್ಟಿರುತ್ತೆ. ಇವಳ ಲೈಫ್ ಹಂಗೆ ಅವ್ರ ಫ್ರೆಂಡ್ ಗೆ ಟ್ರಾನ್ಸ್ಫರ್ ಆಗ್ಬಿಟ್ಟಿರುತ್ತೆ. ಹೆಂಗೆ ಫೆನ್ ಬಂದು ಮಿಯಾ ಜೊತೆ ಜಗಳ ಮಾಡ್ಕೊಂಡು ಅವಳನ್ನ ಪ್ರತಿ ಒಂದ್ಸತಿನೂ ಅಳಿಸ್ತಾ ಇದ್ನೋ, ಇವಾಗ ಫೆನ್ ಬಂದು ಮಿಯಾ ಅವ್ರ ಫ್ರೆಂಡ್ ಜೊತೆ ಆತರ ಇರೋದನ್ನ ನೋಡಿ ಮಿಯಾಗೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ನ್ ಬಂದ್ ಎಷ್ಟೇ ಇವಳನ್ನ ಅಳಿಸ್ತಾ ಇದ್ರು ಫೆನ್ ಬಂದ್ ಯಾವತ್ತಿಗೂ ಮಿಯಾ ಜೊತೆನೆ ಇರ್ತಾ ಇದ್ದ. ಆದ್ರೆ ಈಗ ಅಣ್ಣ ಅಂತ ಒಬ್ಬ ಇಲ್ವೇ ಅಂತ ಈಗ ಫೀಲ್ ಆಗ್ತಾ ಇರ್ತಾಳೆ. ಈಗ ಹಂಗೆ ನೈಟ್ ಅಲ್ಲಿ ಫೆನ್ ನ ತೋರಿಸ್ತಾರೆ. ಈಗ ಪ್ರೆಸೆಂಟ್ ಹೊಸ ಅಪ್ಪ ಇರ್ತಾರಲ್ವಾ, ಮಿಯಾ ಅವ್ರ ಫ್ರೆಂಡ್ ಅವ್ರ ಅಪ್ಪ, ಅವ್ರು ಬಂದು ಅವ್ರ ವೈಫ್ ಹೋಗಿರೋ ಬೇಜಾರಲ್ಲಿ ಫುಲ್ ಆಗಿ ಕುಡಿದ್ಬಿಟ್ಟು ಬಿದ್ದಿರ್ತಾರೆ. ಇದನ್ನ ನೋಡಿ ಫೆನ್ನೆ ಅವ್ರ ನಂಗೆ ಹೆಗಲ್ ಮೇಲೆ ಹಾಕೊಂಡು ಮನೆಗೆ ಕರ್ಕೊಂಡ್ ಬರೋದು. ಈಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಮಿಯಾ ಮತ್ತೆ ಅವ್ರ ಫ್ರೆಂಡ್ ಇಬ್ರು ಇರ್ಬೇಕಾದ್ರೆ ಫೆನ್ ಹಂಗೆ ಓಡ್ ಬಂದು ಮಿಯಾ ಅವ್ರ ಫ್ರೆಂಡ್ ಹತ್ರ ಏನಂಗ್ ಬೇಗ ದುಡ್ಡು ಬೇಕು, ಅರ್ಜೆಂಟ್ ಇದೆ ಕೊಡು ಕೊಡು ಅಂತ ಕೇಳಿದಾಗ ಅವಳು ಕೂಡ ಏನ್ ಅರ್ಜೆಂಟ್ ಅಂತ ಹೇಳ್ಬಿಟ್ಟು ದುಡ್ಡು ಎತ್ ಕೊಡಕ್ ಹೋದಾಗ ಮಿಯಾ ಸ್ಟಾಪ್ ಮಾಡ್ತಾಳೆ. ಹೇಯ್ ಇರು ನೀನ್ ಅಮೌಂಟ್ ಏನು ಕೊಡ್ಬೇಡ, ನೀನ್ ಇವಾಗ ಅಷ್ಟು ಅರ್ಜೆಂಟ್ ಆಗಿ ಅಮೌಂಟ್ ಏನಕ್ ಬೇಕು ಅಂತ ಕೇಳಿದಾಗ ಅವ್ನ್ ಹೇಳ್ತಾನೆ, ನನ್ ಫ್ರೆಂಡು ಮತ್ತೆ ಅವ್ನ ತಮ್ಮ ಇಬ್ರು ಜಗಳ ಮಾಡ್ಕೊಂಡು ಅವ್ರ ತಮ್ಮನ್ಗೆ ಗಾಯ ಆದ್ಮೇಲೆ ಅವ್ನ್ ಸರಿಯಾಗಿ ಎಕ್ಸಾಮ್ ಬರ್ದಿಲ್ಲ, ಮಾರ್ಕ್ಸ್ ಕಡಿಮೆ ಬಂದಿರೋದ್ರಿಂದ ಅವ್ರ ಪೇರೆಂಟ್ಸ್ ಗೆ ಕಾಲ್ ಮಾಡಿ ಬರಕ್ ಕೇಳ್ಬಿಡ್ತಾರೆ. ಆಮೇಲೆ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ನಾನು ನನ್ನ ಫ್ರೆಂಡ್ ಹೋಗಿ ಹೆಂಗಾದ್ರ ಪೇಪರ್ ನ ಅಲ್ಲಿಂದ ಎಸ್ಕೇಪ್ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ. ಇದೇ ತರ ಹೋದ್ರೆ ನಾವ್ ಸಿಕ್ಕಾಕೊಳ್ತೀವಲ್ಲ, ಅದಕ್ಕೋಸ್ಕರ ಸ್ಪೈಡರ್ ಮ್ಯಾನ್ ಮತ್ತೆ ಐರನ್ ಮ್ಯಾನ್ ತರ ಒಂದು ಬಾಡಿಗೆ ಡ್ರೆಸ್ ನ ತಗೋಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೆ ದುಡ್ಡು ಬೇಕಲ್ಲ, ಅದಕ್ಕೆ ಕೇಳ್ತಾ ಇರೋದು ಅಂತ ಇಷ್ಟು ದೊಡ್ಡ ಸ್ಟೋರಿನ ಹೇಳಿದ್ಮೇಲೆ ಮಿಯಾ ಹೇಳ್ತಾಳೆ, ಇವಳಿಗೆ ಇವ್ರ ಅಣ್ಣ ಫೆನ್ ಬಗ್ಗೆ ಚೆನ್ನಾಗೇ ಗೊತ್ತಲ್ವಾ, ಏನು ನೀನ್ ಆ ಕಾಸ್ಟ್ಯೂಮ್ ನ ಹಾಕೊಂಡು ಆ ಪೇಪರ್ ನ ಎಸ್ಕೇಪ್ ಮಾಡಕ್ ಹೋಗ್ತಾ ಇದೀಯಾ, ನೀನ್ ಆ ಕಾಸ್ಟ್ಯೂಮ್ ನ ಹಾಕೊಂಡು ಕೆಳಗಡೆಯಿಂದ ಮೇಲೆ ಹತ್ತಕ್ಕೆ 20 ನಿಮಿಷ ಬೇಕು. ಅದನ್ನೆಲ್ಲ ಮೀರಿ ಸೆಕ್ಯೂರಿಟಿ ಕ್ಯಾಮ್ರಾಸ್ ಪ್ಲಸ್ ಅಷ್ಟೊಂದ್ ಜನ ಇರ್ತಾರೆ, ಸೆಕ್ಯೂರಿಟೀಸ್ ಎಲ್ಲ ಇರ್ತಾರೆ. ಅವ್ರ ಹತ್ರ ಎಲ್ಲ ಸಿಕ್ಕಾಕೊಳ್ದೆ ನೀನು ಅಷ್ಟು ಈಸಿಯಾಗಿ ಹೋಗಿ ಪೇಪರ್ ನ ಎಸ್ಕೇಪ್ ಮಾಡ್ಬಿಡ್ತೀಯಾ, ಇದನ್ನ ನಾವ್ ನಂಬೇಕು. ಮರ್ಯಾದಾಗ ನಿಜ ಹೇಳು, ಏನಕ್ಕ ದುಡ್ಡನ್ನ ಕೇಳ್ತಾ ಇದೀಯಾ ಅಂತ ಅವ್ನ್ ಬ್ಯಾಗ್ ನಿಡ್ಕೊಂಡು ಎಳಿತಾ ಇರ್ಬೇಕಾದ್ರೆ ಆ ಪಜಲ್ ಕಾರ್ಡ್ಸ್ ಎಲ್ಲ ಕೆಳಗಡೆ ಬೀಳುತ್ತೆ. ಇವಳಿಗೆ ಅರ್ಥ ಆಗೋಯ್ತು ಇದಕ್ಕೋಸ್ಕರನೇ ಅವ್ನ್ ಕೇಳ್ತಾ ಇರೋದು ಅಂತ. ಏನೋ ಲೇ ಇದಕ್ಕೋಸ್ಕರನೇ ನೀನು ಇವಳ ಹತ್ರ ದುಡ್ಡು ಕೇಳ್ತಾ ಇದ್ದ, ನೀನ್ ಸ್ವಲ್ಪನೂ ಚೇಂಜ್ ಆಗಲ್ಲ ಅಂತ ಅವನನ್ನ ಸರಿಯಾಗಿ ಬೈದ್ಬಿಟ್ಟು ಅವ್ರ ಫ್ರೆಂಡ್ ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೊಂದ್ ಕಡೆ ಫೆನ್ನು ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಅಂಗಡಿಯವ್ರ ಹತ್ರ ಕೇಳ್ಕೊಂಡು ಆ ಚಿಪ್ಸ್ ಪ್ಯಾಕೆಟ್ ಎಲ್ಲ ಇಸ್ಕೊಂಡು ಯಾವ್ದ್ರಲ್ಲಿ ಪಜಲ್ ಕಾರ್ಡ್ ಇದೆ ಅಂತ ಹೇಳಿ ಶೇಕ್ ಮಾಡಿ ಕಂಡಿಡಿತಾ ಇರ್ತಾನೆ. ಆಗ ಪಕ್ಕದಲ್ಲಿರೋ ಫ್ರೆಂಡ್ ಕೇಳ್ತಾನೆ, ಆ ಪ್ಯಾಕೆಟ್ ನ ನಿಂಗೆ ಶೇಕ್ ಮಾಡೋದ್ರಲ್ಲಿ ಹೆಂಗೋ ಗೊತ್ತಾಗುತ್ತೆ, ಅದ್ರಲ್ಲಿ ಆ ಕಾರ್ಡ್ ಇದೆ ಅಂದಾಗ ಇವನಂತಾನೆ, ಅದಕ್ಕೆಲ್ಲ ಒಂದು ಸಪರೇಟ್ ಟ್ಯಾಲೆಂಟ್ ಬೇಕು ಕಣೋ. ಖಂಡಿತ ಫೈನಲ್ ಕಾರ್ಡ್ ಬಂದು ಸ್ಪೆಷಲ್ ಕಾರ್ಡ್ ಆಗಿರೋದ್ರಿಂದ ಸ್ವಲ್ಪ ಹೆವಿಯಾಗಿ ಮಾಡಿರ್ತಾರೆ, ಆ ಸೌಂಡ್ ಡಿಫ್ರೆಂಟ್ ಆಗಿ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಚಿಕ್ಕ ಹುಡುಗ ಅದೇ ಶಾಪ್ಗೆ ಬಂದು ಒಂದ್ ಚಿಪ್ಸ್ ಪ್ಯಾಕೆಟ್ ನ ತಗೊಂಡು ಅದನ್ನ ಶೇಕ್ ಮಾಡಿ ನೋಡಿದಾಗ ಇವ್ನು ಹೇಳಿರೋ ತರ ಸೌಂಡ್ ಬರ್ತಾ ಇರುತ್ತೆ. ಇವನು ಗೊತ್ತಾಗೋಯ್ತು ಸ್ಪೆಷಲ್ ಕಾರ್ಡ್ ಅದ್ರಲ್ಲೇ ಇರೋದು ಅಂತ. ಈ ಕಾರ್ಡ್ ನ ಹೆಂಗಾದ್ರೂ ಮಾಡಿ ಅವನ ಹತ್ರ ಇಸ್ಕೋಬೇಕು ಅಂತ ಅವನನ್ನ ಫಾಲೋ ಮಾಡ್ಕೊಂಡೆ ಹೋಗ್ತಾ ಇರ್ತಾರೆ. ಡುಮ್ಮ ಪ್ಲೀಸ್ ಕಣೋ ಆ ಕಾರ್ಡ್ ನ ಕೊಟ್ಬಿಡು ಅಂತ ಕೇಳ್ತಾ ಇದ್ರೆ ಕೂಡ ಅವ್ನ್ ಇಲ್ಲ ನಾನ್ ಕೊಡೋದಿಲ್ಲ ಅನ್ಕೊಂಡೆ ಹೋಗ್ತಾ ಇರ್ತಾನೆ. ಇವ್ರಂತೂ ಅವ್ನ್ ಕಾಲಿಗೆ ಬೀಳೋದ್ ಕಡಿಮೆ ಕೇಳ್ಕೊಂಡೆ ಹೋಗ್ತಾ ಇರ್ತಾರೆ. ಆದ್ರೆ ಅವ್ನು ಹೋಗ್ಬಿಟ್ಟು ಅವ್ರ ಅಣ್ಣ ಹತ್ರ ಹೇಳ್ತಾನೆ, ಅಣ್ಣ ನೋಡಿ ಇವ್ರು ಯಾರೋ ಬಂದ್ ನನ್ನ ಹತ್ರ ತುಂಬಾನೇ ಹಿಂಸೆ ಕೊಡ್ತಾ ಇದಾರೆ, ನನ್ನ ಡುಮ್ಮ ಅಂತ ಇದಾರೆ ಅಂದಿದ ತಕ್ಷಣ ಅವ್ರು ನೋಡೋದಕ್ಕೆ ರೌಡಿ ಬಾಯ್ಸ್ ತರ ಇರ್ತಾರೆ. ಈ 3 ಜನ ಅವ್ರ ಗೆಟಪ್ ಎಲ್ಲ ನೋಡ್ಬಿಟ್ಟು ಸಕ್ಕತ್ ಬೆದ್ರಕೊಂಡ್ಬಿಡ್ತಾರೆ. ಅಯ್ಯೋ ಇವ್ರ ಕೈಯಲ್ಲಿ ಸಿಕ್ಕಿದ್ರೆ ಅಷ್ಟೇ ನಮ್ನ ಚಟ್ನಿ ಮಾಡ್ಬಿಡ್ತಾರೆ ಅಂತ ಅಲ್ಲಿಂದ ಓಡಕ್ಕೆ ಶುರು ಮಾಡ್ಬಿಡ್ತಾರೆ. ಅವ್ರು ಕೂಡ ಅಷ್ಟೇ ನಮ್ ಹೀರೋ ಅವ್ರನ್ನ ಓಡಿಸ್ಕೊಂಡೇ ಬರ್ತಾ ಇರ್ತಾರೆ. ಫೈನಲ್ ಒಂದ್ ಜಾಗದಲ್ಲಿ 3 ಜನ ಅವ್ರು ಲಾಕ್ ಮಾಡ್ಬಿಡ್ತಾರೆ. ಅದೇ ಜಾಗದಲ್ಲಿ ಮಿಯಾ ಮತ್ತೆ ಅವ್ರ ಫ್ರೆಂಡು ಇರೋದು. ಫೆನ್ಗೂ ಮತ್ತೆ ಅವ್ರ ಫ್ರೆಂಡ್ಸ್ ಅರ್ಥ ಆಗೋಯ್ತು, ಅಯ್ಯೋ ಸಿಕ್ಕಾಕೊಂಡ್ವಿ, ಸಖತ್ತಾಗಿ ಇವಾಗ ಇವ್ರ ಕೈಲಿ ಒದೆ ತಿಂತೀವಿ ಅಂತ. ಆದ್ರೆ ಅಷ್ಟರಲ್ಲಿ ಮಿಯಾ ಸಖತ್ ಮಾಸಾಗ ಹಂಗೆ ಶರ್ಟ್ ಬಟನ್ ಎಲ್ಲ ಬಿಚ್ಬಿಟ್ಟು ಬಂದು ನಿಂತ್ಕೊಂತಾಳೆ ಫೈಟಿಂಗ್ ಗೆ ರೆಡಿ ಆಗಿರೋ ತರ. ಅವ್ರಂತ ಅವಳನ್ನ ನೋಡ್ಬಿಟ್ಟು ಫಸ್ಟ್ ಇವಳನ್ನ ಓಡೋದು ಇಲ್ಲಿಂದ ಓಡಿಸ್ಬೇಕು ಅಂತ. ಅವಳಿಗೆ ಕರಾಟೆ ಕುಂಫು ಎಲ್ಲ ಬರುತ್ತೆ ಅಂತ ಗೊತ್ತಿಲ್ದೆ ಅವಳ ಹತ್ರ ಇವ್ರು ಇಟ್ಕೊಂಡ್ರು. ಅಷ್ಟೇ ಸರಿಯಾಗಿ ಒದೆ ತಿಂತಾರೆ. ಇವಳಂತೂ ಹಾರ್ಕೊಂಡ್ ಹೋಗಿ ಹೊಡಿತಾ ಇರ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಪೊಲೀಸರು ಜಾಕೆ ಬಂದ್ಬಿಡ್ತಾರೆ. ಪೊಲೀಸ್ ಬರೋದನ್ನ ನೋಡಿ ಫೆನ್ನು ಮತ್ತೆ ಅವ್ರ ತಂಗಿ ಅಲ್ಲಿಂದ ಎಸ್ಕೇಪ್, ಆ ಕಡೆ ಫ್ರೆಂಡ್ಸ್ ಎಲ್ಲ ಕೂಡ ಎಸ್ಕೇಪ್ ಆಗ್ಬಿಟ್ರು. ಈಗ ರೌಡಿ ಹುಡುಗರು ಮತ್ತೆ ಮಿಯಾ ಮಾತ್ರನೇ ಸಿಕ್ಕಾಕೊಳ್ಳೋದು. ಆದ್ರೆ ಫೆನ್ನಿಗೆ ಏನ್ ಅನ್ನಿಸ್ತು ಅಂತ ಗೊತ್ತಿಲ್ಲ, ಅವನೇ ವಾಲಂಟಿಯರ್
ಕ್ಲಿಯರ್ ಆಗಿ ಬಂದು ಸರೆಂಡರ್ ಆಗ್ತಾನೆ. ಈಗ ಬಲ್ಕಾಗ್ ಎಲ್ಲರನ್ನು ಬಾಚ್ಕೊ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರ್ಸ್ಬಿಟ್ರು. ವಿಚಾರಣೆ ಮಾಡುವಾಗ ಅವ್ರನ್ನ ನೋಡಿ ಕೇಳ್ತಾರೆ, ನೀವೆಲ್ಲ ಸ್ಕೂಲ್ ಓದೋ ಮಕ್ಕಳು ತಾನೆ, ನಿಮ್ಗೆ ಯಾಕೋ ಈ ತರ ರೋಡಿಗಳ ತರ ರೋಡಲ್ಲಿ ಜಗಳ ಮಾಡ್ಕೊಂತೀರಾ ಅಂತ ಬೈದವರು ಫೆನ್ನ ನೋಡಿ ಕೇಳ್ತಾರೆ, ಏನ್ ನೀವಿಬ್ರು ಅಣ್ಣ ತಂಗಿನ ಅಂತ. ಅವ್ನ್ ಕೂಡ ಹೌದು ಅಂತ ಸುಳ್ಳು ಹೇಳ್ಬಿಡ್ತಾನೆ. ಏನಮ್ಮ ನೀನು ಒಂದು ಹುಡುಗಿಯಾಗಿ ತರ ರೋಡಲ್ಲಿ ಜಗಳ ಮಾಡ್ತಾ ಇದೀಯ, ಇಲ್ಲಿ ನಿಮ್ಮಮ್ಮ ಕಾಲ್ ಮಾಡ್ಕೊಡು ಅಂದಾಗ ಫೆನ್ ಆ ಜಾಗದಲ್ಲಿ ಒಂದು ಆಕ್ಟಿಂಗ್ ನ ಶುರು ಮಾಡ್ಬಿಡ್ತಾನೆ. ತಂಗಿ ನೀನ್ ಇವಾಗ ಅಮ್ಮ ಕಾಲ್ ಮಾಡಿದ್ರೆ ಕೂಡ ಅಮ್ಮ ಕಾಲ್ ನ ಪಿಕ್ ಮಾಡಲ್ಲ, ಅಮ್ಮನು ಅಪ್ಪ ಜಗಳ ಮಾಡ್ಕೊಂಡು ದೂರ ಆಗ್ಬಿಟ್ರು, ಈ ವಿಷಯ ನಿನಗೆ ಗೊತ್ತಾದ್ರೆ ಬೇಜಾರ್ ಮಾಡ್ಕೊಂತೀಯ ಅಂತ ನಾನ್ ನಿನ್ನ ಹತ್ರ ಹೇಳಿಲ್ಲ. ಇನ್ ಸ್ವಲ್ಪ ದಿನದಲ್ಲೇ ನಾನು ನೀನು ಬೇರೆ ಬೇರೆ ಆಗ್ಬಿಡ್ತೀವಿ, ಇವಾಗ ನೀನ್ ಕಾಲ್ ಮಾಡಿದ್ರೆ ಕೂಡ ಅಮ್ಮ ಕಾಲ್ ಪಿಕ್ ಮಾಡಲ್ಲ ಅಂತ ತುಂಬಾನೇ ಫೀಲ್ ಮಾಡಿ ಮಾತಾಡ್ತಾನ. ಇದರಿಂದ ಪೊಲೀಸ್ ಅರ್ಧ ಕರ್ಗೆ ಹೋಗ್ಬಿಟ್ಟ. ಇದೆಲ್ಲ ನಿಜ ಅನ್ಕೊಂಡು ಸರಿ ಹೋಗ್ರಿ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಅದಾದ್ಮೇಲೆ ಅವ್ರಿಬ್ರು ಮನೆ ಕಡೆ ಬರ್ತಾ ಇದ್ರೆ ಫಿನ್ ಅವ್ರ ತಂಗಿ ಬಂದು ವೇಟ್ ಮಾಡ್ತಾ ಇರ್ತಾಳೆ, ನೀನು ಅನ್ನ ಬಂದಿಲ್ಲ ಅಂತ. ಇವ್ರನ್ನ ನೋಡಿದ ತಕ್ಷಣ ಎಲ್ಲೋ ಹೋಗ್ಬಿಟ್ಟೆ ನೀನು, ಯಾಕೆ ಇಷ್ಟು ತಪ್ಪು ಬರ್ತಾ ಇದೀಯ ಅಂದಾಗ ಅದೆಲ್ಲ ಏನಿಲ್ಲ ಸಣ್ಣ ಪ್ರಾಬ್ಲಮ್, ಬಾ ಹೋಗೋಣ ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಮಿಯಾನ ನೋಡ್ಬಿಟ್ಟು ಮನೆವರೆಗೂ ಬಂದ್ಬಿಟ್ಟೆ, ಬಾ ಮತ್ ತಿನ್ಬಿಟ್ಟು ಹೋಗು ಅಂತ ಕರೆದಾಗ ಇವಳು ಕೂಡ ಒಳಗಡೆ ಹೋಗ್ತಾಳೆ. ಆಕ್ಚುಲಿ ಅಡಿಗೆ ಮಾಡೋದಕ್ಕೆ ಏನ್ ಅಷ್ಟಾಗಿ ಐಟಮ್ಸ್ ಇರೋದಿಲ್ಲ, ಆದ್ರೆ ಇರೋದನ್ನ ಇಟ್ಟು ಏನೋ ಸೂಪರ್ ಆಗಿ ಐಟಮ್ ನ ಮಾಡ್ಕೊಟ್ಟಾಗ ಇವಳು ತುಂಬಾನೇ ಇಷ್ಟವಾಗಿ ತಿಂತಾಳೆ. ಇದಕ್ಕೂ ಮುಂಚೆ ಇವ್ರಣ್ಣ ಏನಾದ್ರು ಮಾಡ್ಕೊಟ್ರೆ ಅವಳು ತಿಂತಾ ಇರ್ಲಿಲ್ಲ, ಬಟ್ ಇವಾಗ ಅವಳೆ ವಾಲಂಟಿಯರ್ ಆಗಿ ಇಷ್ಟಪಟ್ಟು ತಿಂತಾಳೆ. ಅದಾದ್ಮೇಲೆ ನೆಕ್ಸ್ಟ್ ಸ್ಕೂಲ್ ಎಲ್ಲ ಮುಗಿದ್ಮೇಲೆ ಇವಳು ಬರ್ತಾ ಇರ್ಬೇಕಾದ್ರೆ ಇವಳು ಫ್ರೆಂಡ್ ಹಂಗೆ ಬಚ್ಚಿಟ್ಕೊಂಡು ನಿಂತಿರ್ತಾಳೆ. ಏನೇ ಮಾಡ್ತಾ ಇದೀಯಾ, ಬಾರೆ ಮನೆಗೆ ಹೋಗೋಣ ಅಂದಾಗ ಏನಿಲ್ಲ ಕಣೆ, ನಾನು ನಮ್ಮ ಅಣ್ಣ ಇಬ್ರು ಕಣ್ಣ ಮುಚ್ಚಲೆ ಆಡ್ತಾ ಇದೀವಿ, ನಾನು ಇಲ್ಲಿ ಬಚ್ಚಿಟ್ಕೊಂಡಿದೀನಿ, ಅವ್ನ್ ಬರ್ತೀನಿ ಅಂತ ಹೇಳ್ದ, ಬಟ್ ಇನ್ನೂ ಕಾಣಿಸ್ತಾ ಇಲ್ಲ, ಎಲ್ಲೋಗ್ಬಿಟ್ಟ ಅಂತ ಹೇಳಿ ನೋಡ್ತಾ ಇರ್ಬೇಕಾದ್ರೆ ಇವಳು ಅಂತಾಳೆ, ಯಾಕೆ ಇಷ್ಟು ಅಮಾಯಕಳಾಗಿದ್ಯಾ, ನಿಮ್ಮ ಅಣ್ಣ ನಿನ್ನ ಇಲ್ಲಿ ಬಚ್ಚಿಟ್ಕೊ ಅಂತ ಹೇಳ್ಬಿಟ್ಟು ಅವನಲ್ಲೆಲ್ಲದು ಸುತ್ತಾ ಇರ್ತಾನೆ ಜಾಲಿಯಾಗಿ, ಬಾರೆ ಹೋಗೋಣ ಅಂದ್ರೆ ಅವಳು ಇಲ್ಲ ಬರ್ತಾನಿರೇ ಅಂತಂದಾಗ ಇವಳು ಅಂತಾಳೆ, ಸರಿ ಇರು ನಾನೇ ಹೋಗಿ ಅವ್ನ ಕಂಡಿಡ್ದು ಕರ್ಕೊಂಡ್ ಬರ್ತೀನಿ ಅಂತ ಹೋಗಿ ನೋಡಿದ್ರೆ ಅವ್ರ ಅಣ್ಣ ಅಲ್ಲೇ ಯಾವ್ದೋ ಒಂದು ಅಂಗಡಿ ಹತ್ರ ಕುತ್ಕೊಂಡು ಜಾಲಿಯಾಗಿ ಗೇಮ್ ಮಾಡ್ತಾ ಇರ್ತಾನೆ. ಇವಳಿಗೆ ಟೆನ್ಷನ್ ಆಗ್ಬಿಡುತ್ತೆ, ನೀನ್ ಬರ್ತಿ ಅಂತ ನಿನ್ ತಂಗಿ ಅವಾಗಿಂದ ವೇಟ್ ಮಾಡ್ತಾ ಇದ್ದಾಳೆ, ನೀನ್ ನೋಡಿದ್ರೆ ಇಲ್ಲಿ ಜಾಲಿಯಾಗಿ ಕೂತ್ಕೊಂಡಿದ್ಯಾ, ಕರೆಕ್ಟ್ ಆಗಿ ಅವಳನ್ನ ಕರ್ಕೊಂಡ್ ಮನೆಗೆ ಹೊಟ್ಟೋಗು, ಇಲ್ಲಾಂದ್ರೆ ನಾನೇ ಅವಳನ್ನ ಮನೇಲಿ ಡ್ರಾಪ್ ಮಾಡ್ತೀನಿ ಅಂದಾಗ ಒಂದ್ ನಿಮಿಷ ಇರು, ನಾನು ಹತ್ರ ಒಂದು ವಿಷಯ ಹೇಳ್ತೀನಿ, ಆದ್ರೆ ದಯವಿಟ್ಟು ಇದನ್ನ ಅವಳ ಹತ್ರ ಹೇಳ್ಬಿಡ್ಬೇಡ ಅಂತ ಅವನೊಂದ್ ವಿಷಯನ ಹೇಳ್ತಾನೆ. ಏನಂದ್ರೆ ನಮ್ಮಪ್ಪ ನಮ್ಮಮ್ಮ ತುಂಬಾ ದಿನದಿಂದ ಜಗಳ ಮಾಡ್ತಾ ಇದ್ರು, ಅವ್ರಿನ್ ಸ್ವಲ್ಪ ದಿನದಲ್ಲೇ ದೂರ ಆಗ್ಬಿಡ್ತಾರೆ, ಆದ್ರೆ ಈ ವಿಷಯ ಯಾವ್ದು ನನ್ ತಂಗಿ ಗೊತ್ತಿಲ್ಲ, ಅವಳು ಗೊತ್ತಿಲ್ದೇ ಇರೋ ತರ ನಾನ್ ನೋಡ್ಕೊಂಡಿದೀನಿ, ನಾನು ಅವಳನ್ನ ಅಲ್ಲಿ ಕೂರ್ಸ್ಬಿಟ್ ಬಂದಿರೋದು ಅವಳನ್ನ ಯಾಮರ್ಸೋದಕ್ಕೋಸ್ಕರ ಅಲ್ಲ, ನಾನ್ ಇವಾಗ ಏನಾದ್ರೂ ಅವಳನ್ನ ಮನೆಗೆ ಕರ್ಕೊಂಡು ಹೋದ್ರೆ ಮನೇಲಿ ಅಪ್ಪ ಅಮ್ಮ ಜಗಳ ಮಾಡ್ತಾ ಇರ್ತಾರೆ, ಅದರಿಂದ ಅವಳಿಗೆಲ್ಲ ಗೊತ್ತಾಗುತ್ತೆ, ಅದಕ್ಕೋಸ್ಕರನೇ ನಾನು ಇತ್ರ ಅವಳನ್ನ ವೇಟ್ ಮಾಡಿಸ್ತಾ ಇರೋದು. ಇನ್ನೊಂದ್ ವಿಷಯ ಗೊತ್ತಾ ನಿನ್ಗೆ, ಡೈಲಿ ಬೆಳಗ್ಗೆ ಅವಳ ಅಲಾರಾಮ್ ಟೈಮ್ ನಾನ್ ಚೇಂಜ್ ಮಾಡಿ ಇಟ್ಬಿಡ್ತೀನಿ, ಏನಕ್ಕೋಸ್ಕರ ಗೊತ್ತಾ, ನಾವ್ ಅಪ್ಪ ಫುಲ್ ಆಗಿ ಕುಡಿದ್ಬಿಟ್ಟು ಮನೆ ತುಂಬಾ ಬಾಟಲ್ಸ್ ಎಲ್ಲ ಹಾಕಿಟ್ಟಿರ್ತಾರೆ, ಅದೆಲ್ಲ ಅವಳಿಗೆ ಗೊತ್ತಾಗ್ಬಾರ್ದು ಅಂತ ಅವಳು ಬೆಳಗ್ಗೆ ಎದ್ದೇಳೋದಕ್ಕೂ ಮುಂಚೆನೆ ಅದನ್ನೆಲ್ಲ ನಾನು ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಈ ತರ ಒಂದೊಂದ್ ವಿಷಯನ ಅವಳಿಗೋಸ್ಕರ ನಾನು ಮಾಡೋದ್ರಿಂದ ಒಂದು ಕಾರಣ ಇದ್ದೇ ಇರುತ್ತೆ, ನಾನು ಯಾವ್ದೇ ಒಂದು ಅವಳಿಗೆ ಗೊತ್ತಾಗದೆ ಇರೋ ತರ ನೋಡ್ಕೊಂತಾ ಇದೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಇವಾಗ ಮಿಯಾಗೆಲ್ಲ ಅರ್ಥ ಆಗ್ತಾ ಇರೋದು ಅವ್ರ ಅಣ್ಣ ಮಿಯಾ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ಅಂತ. ಏನೋ ದೊಡ್ಡದಾಗ ತಪ್ಪು ಮಾಡ್ಬಿಟ್ಟಿದೀವಿ ಅಂತ ಅರ್ಥ ಮಾಡ್ಕೊಂಡೋಳು ಈಗ ಸ್ಟ್ರೇಟ್ ಆಗಿ ಕ್ಲಾಸ್ ಅಲ್ಲಿ ಇರೋ ಒಂದು ಚಿಕ್ಕ ಹುಡುಗನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾಳೆ. ಅವನ ಹತ್ರ ಹೋಗಿ ನಡೆದಿರೋ ವಿಷಯ ಎಲ್ಲ ಹೇಳಿದಾಗ ಅವ್ನ್ ಅಂತಾನೆ, ಇದುವರೆಗೂ ನಡೆದಿರೋದನ್ನೆಲ್ಲ ನೋಡಿದ್ರೆ ಒಂದೇ ಒಂದು ವಿಷಯನೇ ಇರೋದು, ನಿನ್ ಬರ್ಡೇ ದಿನ ನೀನ್ ಕೇಳ್ಕೊಂಡಿರೋ ವಿಷಯ ನೀನ್ ಮತ್ತೆ ಹೋಗಿ ವಿಶ್ ಮಾಡ್ಬೋದಲ್ವಾ, ಎಲ್ಲ ಚೇಂಜ್ ಆಗ್ಬೋದಲ್ವಾ, ಟ್ರೈ ಮಾಡಿ ನೋಡೋತಾನೆ ಅಂದಾಗ ಇವಳು ಅಂತಾಳೆ, ನೀನ್ ಹೇಳೋದ್ ಕರೆಕ್ಟೇ, ಆದ್ರೆ ನನ್ ಬರ್ಡೇಗೆ ನಾನು ಇನ್ನ 1 year ವೇಟ್ ಮಾಡ್ಬೇಕಲ್ವಾ, ಈಗ ತಾನೇ ನನ್ ಬರ್ಡೇ ಹೋಯ್ತು ಅಂದಾಗ ಅವ್ನ್ ಅಂತಾನೆ, ಎಲ್ಲಿದ್ಯಾ ನೀನು, ನೀನ್ ಯಾಕೆ 1 ವರ್ಷ ವೇಟ್ ಮಾಡ್ಬೇಕು, ಇವಾಗ ಬಂದಿರೋದು ಲೂನಾರ್ ಇಯರ್ ಅಂದ್ರೆ ಸೆಪ್ಟೆಂಬರ್ 2 ಸತಿ ಬರುತ್ತೆ, ನೆಕ್ಸ್ಟ್ ಬರೋ ಸೆಪ್ಟೆಂಬರ್ ಅಲ್ಲಿ ನೀನ್ ಹೋಗಿ ನಿನ್ ಬರ್ಡೇ ವಿಶ್ ನ ಮಾಡ್ಬೋದು, ಅದರಿಂದ ನೀನ್ ಮಾಡೋ ವಿಶ್ ಫಲಿಸಬಹುದಲ್ವಾ, ಈ ಲೂನಾರ್ ಇಯರ್ ಅನ್ನೋದು ತುಂಬಾನೇ ಸ್ಪೆಷಲ್, ನೀನ್ ಅನ್ಕೊಂಡ್ರೆ ನಿಜವಾಗ್ಲೂ ಆಗುತ್ತೆ ಅಂತ ಅನ್ನಿಸ್ತಾ ಇದೆ, ಟ್ರೈ ಮಾಡಿ ನೋಡು ಅಂದಾಗ ಇವಳು ಕೂಡ ಅದಾದ್ಮೇಲೆ ಅವಳಂಗೆ ಕ್ಲಾಸ್ ರೂಮ್ ವಿಂಡೋ ಹತ್ರ ನಿಂತಿರ್ಬೇಕಾದ್ರೆ ಫೆನ್ ಬಂದು ಯಾರಿಗೂ ಗೊತ್ತಿಲ್ದೇ ಇರೋ ತರ ಬಚ್ಚಿಟ್ಕೊಂಡು ಹೋಗ್ತಾ ಇರ್ತಾನೆ. ಇವ್ನ ಯಾಕೆ ಈ ತರ ಹೋಗ್ತಾ ಇದ್ದಾನೆ ಅಂತ ಅವನೇ ಫಾಲೋ ಮಾಡ್ಕೊಂಡು ಹೋದ್ರೆ ಅವ್ನ ಅವ್ರ ಅಮ್ಮನ ಮೀಟ್ ಮಾಡಕ್ಕೆ ಅಂತ ಹೋಗಿರೋದು. ನೀವು ಮತ್ತೆ ಅಪ್ಪ ಇಬ್ರು ಬೇರೆ ಆಗ್ತಾ ಇದ್ದೀರಾ, ನನ್ಗೆ ಅದ್ರಲ್ಲಿ ಏನು ಬೇಜಾರಿಲ್ಲ, ಆದ್ರೆ ತಂಗಿ ಏನ್ ಮಾಡ್ತಾಳೆ, ನೀವ್ ಈ ತರ ಬೇರೆ ಆಗ್ತಿದ್ದೀರಾ ಅಂತ ನಾನು ಅವಳಿಗಿನ್ನೂ ಹೇಳಿಲ್ಲ, ಅದೆಲ್ಲ ಗೊತ್ತಾದ್ರೆ ಅವಳು ಇಷ್ಟು ಬೇಜಾರ್ ಮಾಡ್ಕೊಂತಾಳೆ ಅಂತ ನನಗ್ ತುಂಬಾ ಫೀಲ್ ಆಗ್ತಿದೆ ಅಂತ ಮಾತಾಡ್ತಾನೆ. ಇದನ್ನೆಲ್ಲ ಮಿಯಾ ದೂರದಿಂದಾನೇ ಕೇಳಿಸ್ಕೊಂತಾಳೆ. ಇವಾಗ ಅವಳಿಗೆಲ್ಲ ವಿಷಯ ಅರ್ಥ ಆಗ್ತಾ ಇದೆ, ಹೆಂಗಿದ್ರು ಈ ವಿಷಯ ಅವಳ ಫ್ರೆಂಡ್ ಗೊತ್ತಾಗೆ ಆಗುತ್ತೆ, ಅವಳು ಬೇಜಾರ್ ಮಾಡ್ಕೊಳ್ಳೋದಕ್ ಮುಂಚೆ ನಾನೇ ವಿಷಯನ ಹೇಳ್ಬೇಕು ಅಂತ ಇವಳ ಫ್ರೆಂಡ್ ಮೀಟ್ ಮಾಡ್ಬಿಟ್ಟು ಈ ತರ ನಿಮ್ಮ ಅಪ್ಪ ಅಮ್ಮ ಡೈವರ್ಸ್ ತಗೊಳ್ತಾರೆ ಅಂತ ಎಲ್ಲ ವಿಷಯ ಹೇಳಿದ್ರೆ ಅವಳಿಗೆ ಟೆನ್ಷನ್ ಆಗ್ಬಿಡತ್ತೆ. ನಾನು ನಮ್ಮಣ್ಣ ನಮ್ಮಪ್ಪ ನಮ್ಮಮ್ಮ ನಾವೆಲ್ಲ ಫ್ಯಾಮಿಲಿಗೆ ಖುಷಿಯಾಗಿದ್ದೀರಿ ಅಂತ ನಿನಗೆ ಹೊಟ್ಟೆ ಕಿಚ್ಚಲ್ವಾ, ಅದರಿಂದ ಈ ತರ ಬಂದು ಬೇಡದಿರೋ ವಿಷಯ ಎಲ್ಲ ಹೇಳ್ತಾ ಇದೀಯಾ, ನೀನ್ ಹೇಳೋದೆಲ್ಲ ನಾನ್ ನಂಬೋದಿಲ್ಲ, ದಯವಿಟ್ಟು ಇನ್ಮೇಲೆ ನನ್ ಜೊತೆ ಮಾತಾಡ್ಬೇಡ, ಅಷ್ಟೆಲ್ಲ ನಮ್ಮ ಅಣ್ಣ ಹತ್ರ ಕೂಡ ನೀನ್ ಕ್ಲೋಸ್ ಆಗಿರ್ಬೇಡ ಅಂತ ಬೈದ್ಬಿಟ್ಟು ಹೊಟ್ಟೋಗ್ತಾಳೆ. ಮಿಯಾಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅದಾದ್ಮೇಲೆ ನೈಟ್ ನಡೆದಿರೋ ವಿಷಯನೆಲ್ಲ ಯೋಚನೆ ಮಾಡ್ಕೊಂಡು ತುಂಬಾನೇ ಬೇಜಾರಾಗಿ ಬರ್ತಾ ಇರ್ಬೇಕಾದ್ರೆ ಆಪೋಸಿಟ್ ಅಲ್ಲೇ ಫೆನ್ ಕೂಡ ಕೈಯಲ್ಲಿ ಒಂದು ಬಾಕ್ಸ್ ನ ಇಟ್ಕೊಂಡ್ ಬರ್ತಾ ಇರ್ತಾನೆ. ಅದ್ರಲ್ಲಿ ಏನಿದೆ ಅಂತ ನೋಡಿದ್ರೆ ಅವ್ನು ಇದುವರೆಗೂ ಕಲೆಕ್ಟ್ ಮಾಡಿರೋ ಟಾಯ್ಸ್ ಆ ಪಜಲ್ಸ್ ಅದೆಲ್ಲ ಇರುತ್ತೆ, ಅದನ್ನೆಲ್ಲ ಮಾರಕ್ಕೆ ಅಂತ ಬರೋದು. ಇದನ್ನ ನೋಡಿ ಮಿಯಾ ಕೇಳ್ತಾಳೆ, ನೀನ್ ಗುಚ್ಚಿಗಿಚ್ಚಿ ಹಿಡ್ದಿದ್ಯಾ, ನೀನ್ ಇದನ್ನೆಲ್ಲ ಸೇರ್ಸಿಡಕ್ಕೆ ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ನನಗ್ ಗೊತ್ತು, ಆದ್ರೆ ಅಷ್ಟು ಅಸಾಲ್ಟ್ ಆಗಿ ಎತ್ಕೊಂಡ್ಬಂದ್ ಮಾರ್ತಾ ಇದೀಯಾ, ನಿನ್ಗೆ ದುಡ್ಡೇನಾದ್ರೂ ಬೇಕಾಗಿದ್ರೆ ಹೇಳು ನಾನು ಕೊಡ್ತೀನಿ ಅಂದಾಗ ಅವನಂತಾನೆ, ಚೇಚೆ ನಾನ್ ದುಡ್ಗೋಸ್ಕರ ಇದನ್ನ ಮಾಡ್ತಾ ಇಲ್ಲ, ನನ್ ತಂಗಿ ದಿನ ಸ್ಕೂಲ್ಗೆ ಹೋಗಕ್ಕೆ ತುಂಬಾ ಕಷ್ಟ ಪಡ್ತಾಳೆ, ಒಂದು ಬಸ್ ಟೈಮ್ ಬರಲ್ಲ, ಇನ್ ಕೇಸ್ ಬಂದ್ರು ಬಸ್ ತುಂಬಾನೇ ರಶ್ ಆಗಿರುತ್ತೆ, ಅವಳಿಗೋಸ್ಕರ ಈ ಪಜಲ್ ನೆಲ್ಲ ನಾನು ಸೇರ್ಸಿಟ್ಟು ಒಂದು ಸ್ಕೂಟರ್ ನ ತಗೊಂಡು ಅವಳಿಗೆ ಗಿಫ್ಟ್ ಮಾಡ್ಬೇಕು, ಅವಳ ಬರ್ಡೇ ದಿನ ಗಿಫ್ಟ್ ಮಾಡ್ಬೇಕು ಅಂತ ಆಸೆ ಪಟ್ಟೆ, ಆದ್ರೆ ಪಜಲ್ ನ ಕಂಪ್ಲೀಟ್ ಮಾಡಕ್ಕೆ ನನ್ಗೆ ಲಾಸ್ಟ್ ಆಗಿ ಒಂದು ಕಾರ್ಡ್ ಬೇಕಾಗಿತ್ತು, ಫೈನಲ್ ವರ್ಗು ನನ್ಗೆ ಆ ಕಾರ್ಡೇ ಸಿಗ್ಲಿಲ್ಲ, ಅದಕ್ಕೋಸ್ಕರನೇ ಇದನ್ನೆಲ್ಲ ನಾನ್ ಮಾರಿ ಇದರಿಂದ ಬರೋ ದುಡ್ಡಿಂದ ಅವಳೊಂದ್ ಕಾನ್ಸರ್ಟ್ ಹೋಗ್ಬೇಕು ಅಂತ ಆಸೆ ಪಟ್ಟಿದ್ಲು, ಅದಕ್ಕೋಸ್ಕರ ಟಿಕೆಟ್ ಇಸ್ಕೊಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ ಅಂತ ಎಲ್ಲ ಹೇಳ್ತಾ ಇದ್ದಾಗ ಮಿಯಾ ಹಂಗೆ ಯೋಚನೆ ಮಾಡಿ ನೋಡ್ತಾಳೆ, ಇದುವರೆಗೂ ಅವ್ರ ಅಣ್ಣ ಇವಳನ್ನ ಖುಷಿಯಾಗಿ ಇಟ್ಕೋಬೇಕು ಅಂತ ಏನೆಲ್ಲ ಮಾಡ್ದ ಅಂತ. ಇವಾಗ ಅವ್ರ ಅಣ್ಣ ಬಗ್ಗೆ ಅವಳಿಗೆಲ್ಲ ಅರ್ಥ
ಆಗ್ತಿದೆ, ಇದನ್ನ ಗೊತ್ತಿಲ್ಲದೆ ಅವ್ರನ್ನ ತುಂಬಾ ಕಷ್ಟ ಪಡಿಸ್ಬಿಟ್ನಲ್ಲ ಅಂತ ಬೇಜಾರಲ್ಲಿ ನಿಂತಿರ್ತಾಳೆ. ಈಗ ಹಂಗೆ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ತೋರಿಸ್ತಾರೆ, ಇವಳು ಕ್ಲಾಸಿಗೆ ಎಂಟ್ರಿ ಆಗ್ತಿದ್ದಂಗೆ ಇವಳು ಫ್ರೆಂಡ್ ಬಂದು ಓ ಅಂತ ಅಳ್ತಾ ಇರ್ತಾಳೆ. ಏನ್ ವಿಷಯ ಅಂತ ಪಕ್ಕದಲ್ಲಿರೋರ್ನ ಕೇಳಿದಾಗ ಈ ತರ ಅವ್ರ ಅಪ್ಪ ಅಮ್ಮ ಡಿವೋರ್ಸ್ ತಗೊಂಡು ದೂರ ಆಗ್ಬಿಟ್ರು, ಅವ್ರ ಅಪ್ಪ ಬಂದು ಅವ್ರ ಅಣ್ಣನ ಕರ್ಕೊಂಡು ಹೊಟ್ಟೋದ್ರು, ಸ್ಕೂಲಿಂದ ಕೂಡ ಹೊಟ್ಟೋದ ಅಂತ ಹೇಳಿದ ತಕ್ಷಣ ಮಿಯಾಗ್ ತುಂಬಾ ಬೇಜಾರಾಗ್ಬಿಡುತ್ತೆ. ಏನಪ್ಪಾ ಇದು ಈ ತರ ಆಗೋಯ್ತಲ್ಲ ಅಂತ. ಆದ್ರೆ ಇದುವರೆಗೂ ನನ್ನ ಅಣ್ಣಗೋಸ್ಕರ ಏನು ಮಾಡಿಲ್ಲ, ಅವ್ನ ಆಸೆ ಪಟ್ಟಿದ ತರ ನಾನು ಈ ಕೆಲಸ ಮಾಡ್ಲೇಬೇಕು ಅಂತ ಫೆನ್ ಅವ್ರ ಫ್ರೆಂಡ್ ನಾನೇ ಆ ಮಾಲ್ಗೆ ಕರ್ಕೊಂಡೋಗಿ ಆ ಚಿಪ್ಸ್ ಅಲ್ಲೇ ಎತ್ತಿ ಹೆಂಗಾದ್ರೂ ಮಾಡಿ ಪಜಲ್ ನ ಕಂಪ್ಲೀಟ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾಳೆ. ಆದ್ರೆ ಅವಳಿಗೆ ಬೇಕಾಗಿರೋ ಕಾರ್ಡೇ ಸಿಗ್ತಾ ಇಲ್ಲ. ಆದ್ರೂ ಮನ್ಸ್ನ ಬಿಡದೆ ಈಗ ಕಷ್ಟಪಟ್ಟು ಕಾರ್ಡ್ ನ ಕೂಡ ಕಲೆಕ್ಟ್ ಮಾಡ್ಬಿಟ್ಲು. ಅದನ್ನ ಎತ್ಕೊಂಡೋಗಿ ಫೆನ್ ಹತ್ರ ಕೊಟ್ಮೇಲೆ ಅವನ ಕಂಪ್ಲೀಟ್ ಆಗಿರೋ ಪಜಲ್ ನ ಎತ್ಕೊಂಡೋಗಿ ಕೊಟ್ಟು ಸ್ಕೂಟರ್ ನ ಕೂಡ ತಗೊಂಡ್ಬಂದ್ಬಿಟ್ಟ. ಮಿಯಾಗೆ ತುಂಬಾ ಸಂತೋಷ ಆಗುತ್ತೆ, ಫೆನ್ಗೂ ತುಂಬಾ ಸಂತೋಷ ಆಗುತ್ತೆ. ತುಂಬಾ ಥ್ಯಾಂಕ್ಸ್ ಮಿಯಾ, ನೀನ್ ಇತ್ರ ಮಾಡ್ತೀಯ ಅಂತ ನಾನು ಸ್ವಲ್ಪನೂ ಯೋಚನೆ ಮಾಡಿಲ್ಲ. ಹೌದು, ನನ್ಗೋಸ್ಕರ ಯಾಕೆ ನೀನ್ ಇಷ್ಟು ಮಾಡ್ತಾ ಇದೀಯಾ, ನಾನಂದ್ರೆ ನಿನ್ಗೆ ಅಷ್ಟಿಷ್ಟನ ಅಂದಾಗ ಇವಳು ಅಂತಾಳೆ, ಹೌದು ನನ್ಗೂ ನಿನ್ ತರ ಒಬ್ಬ ಅಣ್ಣ ಇದ್ದ, ಅವ್ನ್ ತುಂಬಾನೇ ಸೆಲ್ಫಿಶ್, ಅವ್ನ್ ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ, ಅವ್ನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ. ಅಷ್ಟೇ ಅಲ್ಲ, ಯಾವಾಗ ನೋಡಿದ್ರು ನನ್ನ ಅಳ್ಸೋದು, ಪ್ರತಿಯೊಂದು ವಿಷಯದಲ್ಲೂ ನನ್ ಕಾಲ್ ಎಳೆಯೋದೇ ಅವ್ನ್ ಕೆಲ್ಸ. ನಾನು ಅವನ್ನ ತುಂಬಾನೇ ಬೈಕೊಳ್ತಾ ಇದ್ದೆ, ಅವ್ನ ನನ್ ಜೊತೆ ಇಲ್ದೇ ಇದ್ರೇನೆ ಚೆನ್ನಾಗಿರುತ್ತೆ, ಅವ್ನ ನನ್ ಲೈಫ್ ಅಲ್ಲಿ ಬೇಡವೇ ಬೇಡ ಅಂತ ನಾನು ಅನ್ಕೊಂತಾ ಇದ್ದೆ. ಆದ್ರೆ ಇವಾಗ ನನ್ನ ಅಣ್ಣ ನನ್ ಜೊತೆ ಇಲ್ಲ ಅಂತ ನಾನು ತುಂಬಾನೇ ಫೀಲ್ ಮಾಡ್ತಾ ಇದೀನಿ ಅಂದಾಗ ಇವ್ನ್ ಕೂಡ ನೋಡಿದವನು, ಸರಿ ಆಯ್ತು ಯಾಕಷ್ಟು ಫೀಲ್ ಮಾಡ್ತೀಯ, ಬಾ ನಿನ್ನ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಅವಳಿಗೂ ಹೆಲ್ಮೆಟ್ ಎಲ್ಲ ಕೊಟ್ಟು ಆ ಶಿಪ್ ರೆಸ್ಟೋರೆಂಟ್ ಗೆ ಕರ್ಕೊಂಡ್ ಬಂದಿರೋದು. ಫೆನ್ ಹೇಳ್ತಾನೆ, ನಾನು ನನ್ ತಂಗಿ ನನ್ ಫ್ಯಾಮಿಲಿ ಎಲ್ಲ ಫೈನಲ್ ಆಗಿ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಇಲ್ಲಿ ಬಂದಿದ್ದು, ಇಲ್ಲಿ ತುಂಬಾನೇ ಹ್ಯಾಪಿ ಆದ ಮೂಮೆಂಟ್ಸ್ ಎಲ್ಲ ಇದೆ ಅಂದಾಗ ಮಿಯಾ ಕೂಡ ಹೇಳ್ತಾಳೆ, ನಾನ್ ಕೂಡ ನನ್ ಚಿಕ್ಕ ವಯಸ್ಸಲ್ಲಿ ನನ್ ಬರ್ಡೇನ ನನ್ ಫ್ಯಾಮಿಲಿ ಜೊತೆ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ದು. ಹೋ ಹಂಗ, ಸರಿ ಯಾವಾಗ ನಿನ್ ಬರ್ಡೇ ಅಂದಾಗ ಮಿಯಾ ಹೇಳ್ತಾಳೆ, ಸೆಪ್ಟೆಂಬರ್ 20 ಅಂತ. ಏನು ಸೆಪ್ಟೆಂಬರ್ 20ನಾ, ಇವತ್ತೇ ಸೆಪ್ಟೆಂಬರ್ 20, ಹಂಗಾದ್ರೆ ನಿನ್ ಬರ್ಡೇನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅವ್ನು ಇದಕ್ಕೂ ಮುಂಚೆ ಫೋನ್ ಅಲ್ಲಿ ಒಂದು ಕ್ಯಾಂಡಲ್ ನ ಇಟ್ಟು ತೋರಿಸಿದ್ದ ಅಲ್ವಾ, ಸೇಮ್ ಅದೇ ತರ ತೋರಿಸ್ಬಿಟ್ಟು ನಿನ್ ಬರ್ಡೇ ವಿಷಯಕ್ಕೆ ಏನಾದ್ರು ಕೇಳು ಅಂದಾಗ ಇವಳು ಅಂತಾಳೆ, ನನಗೆ ನಮ್ಮ ಅಣ್ಣ ಅಂದ್ರೆ ತುಂಬಾ ಇಷ್ಟ, ಅವ್ನ ಎಲ್ಲಿದ್ರು ಸೇಫ್ ಆಗಿರ್ಬೇಕು, ನನ್ನ ಹತ್ರ ಬಂದ್ಬಿಡ್ಬೇಕು ಅಂತ ಕೇಳ್ಕೊಂತಾಳೆ. ಆದ್ರೆ ಇದಕ್ಕೂ ಮುಂಚೆ ಅಲ್ಲಿ ಕ್ಲೈಮೇಟ್ ಎಲ್ಲ ಹೆಂಗ್ ಚೇಂಜ್ ಆಯ್ತು, ಫುಲ್ ಆಗಿ ಹೋಗೇ ಬಂತು, ಆತರ ಏನು ಆಗಿಲ್ಲ, ಏನು ಚೇಂಜ್ ಆಗಿಲ್ಲ. ಈಗ ಇಬ್ರು ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೇನೆ ಮಿಯಾಗ ಅರ್ಥ ಆಗೋಯ್ತು ಏನು ಚೇಂಜ್ ಆಗಿಲ್ಲ, ನಮ್ಮ ಅಣ್ಣ ಮತ್ತೆ ವಾಪಸ್ ಬರಲ್ಲ ಅಂತ. ಇವಳಿಗಂತೂ ಸಖತ್ ಬೇಜಾರಾಗ್ಬಿಡತ್ತೆ. ಏನಪ್ಪಾ ಅಂತ ನೋಡೋ ಟೈಮಲ್ಲಿ ಅವ್ನ್ ಕೂಡ ಅವಳನ್ನ ಮನೆ ಹತ್ರ ಕರ್ಕೊಂಡ್ ಬಂದ್ಬಿಟ್ಬಿಟ್ಟು ಸೇಫ್ ಆಗಿರೋ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇವಳು ಕೂಡ ಮನೆ ಒಳಗಡೆ ಬಂದ್ ನೋಡಿದ್ರೆ ಅವತ್ತು ರೆಸ್ಟೋರೆಂಟ್ ಅಲ್ಲಿ ಅವ್ರಮ್ಮ ಜೊತೆ ಒಬ್ರು ಹೋಗಿದ್ರಲ್ವಾ, ಅವ್ರೀಗ ಮನೇಲಿ ಇರ್ತಾರೆ. ಅವ್ರೇನ್ ಹೇಳ್ತಾರಂದ್ರೆ, ಬಾ ಮಾಮಿಯಾ ಯಾಕಮ್ಮ ಲೇಟ್ ಆಯ್ತು, ಸರಿ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು, ನಿಮ್ಮಪ್ಪ ಮತ್ತೆ ನಿಮ್ಮಮ್ಮ ಇಬ್ರು ಡಿವೋರ್ಸ್ ತಗೊಂಡು ದೂರ ಆಗಿದ್ದಾರೆ, ಈಗ ನಿನ್ಗೆ ಹೊಸ ಅಪ್ಪಗೆ ಬಂದಿರೋದು, ಇನ್ಮೇಲೆ ನಾನ್ ನಿನ್ಗೆ ಒಂದು ಒಳ್ಳೆ ಅಪ್ಪ ಆಗಿ ನಿನ್ನ ತುಂಬಾ ಹುಷಾರಾಗಿ ನೋಡ್ಕೊಳ್ತೀನಿ, ಅದ್ರಲ್ಲೂ ನಿನ್ಗೆ ಏನ್ ಇಷ್ಟ ಇಲ್ಲ ಅಂತ ಪ್ರತಿಯೊಂದು ನಿಮ್ಮ ಅಣ್ಣ ನನ್ಗೆ ಹೇಳಿದಾನೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅಪ್ಪ ಒಬ್ರೇ ಇರ್ತಾರೆ, ಅಪ್ಪ ಜೊತೆ ನಾನ್ ಇರ್ಬೇಕು ಅಂತ ನಿನ್ನೆಲ್ಲ ಬಿಟ್ಬಿಟ್ಟು ಅವ್ನ್ ಮಾತ್ರ ಓದ ಅಂದಾಗ ಇವಳಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಏನು ಅಣ್ಣ ಬಂದ್ಬಿಟ್ನಾ ಅಂತ ಓಡೋಗಿ ರೂಮ್ ಅಲ್ಲಿ ನೋಡಿದ್ರೆ ಅವ್ನ್ ಥಿಂಗ್ಸ್ ಏನು ಇಲ್ಲ, ಪ್ರತಿಯೊಂದು ಪ್ಯಾಕ್ ಮಾಡ್ಕೊಂಡು ಹೊಟ್ಟೋಗಿರ್ತಾನೆ. ಅಷ್ಟೇ ಅಲ್ಲ, ಇದಕ್ಕೂ ಮುಂಚೆನೆ ಮಿಯಾ ತುಂಬಾ ಸತಿ ಕೇಳಿರ್ತಾಳ ಅವ್ರ ಅಣ್ಣ ಹತ್ರ, ಅಣ್ಣ ಕೈ ತಟ್ಟಿದ್ರೆ ಲೈಟ್ ಬರೋ ತರ ಸೆಟ್ ಮಾಡ್ಕೊಡೋ, ದಾರ ಹೇಳಿದ್ರೆ ಲೈಟ್ ಆನ್ ಆಗ್ಬೇಕು ಆತರ ಸೆಟ್ ಮಾಡ್ಕೊಡೋ ಅಂತ. ಆದ್ರೆ ಇಷ್ಟು ದಿನ ಮಾಡಿರೋದಿಲ್ಲ, ಈಗ ಅವ್ನ್ ಇಲ್ಲಿಂದ ಹೋಗ್ತಿದ್ದಾನೆ ಅಂತ ಅವ್ರ ತಂಗಿಗೆ ಆ ರೂಮ್ ಯಾವ ತರ ಇರ್ಬೇಕು ಆತರ ಫುಲ್ ಸೆಟ್ ಮಾಡ್ಬಿಟ್ಟು ಹೋಗಿರ್ತಾನೆ. ಇದನ್ನೆಲ್ಲ ನೆನ್ಸ್ಕೊಂಡವಳು ತುಂಬಾನೇ ಫೀಲ್ ಮಾಡಿ ಅಳ್ತಾಳೆ. ಅವ್ರ ಅಣ್ಣ ಇವ್ರ ತಂಗಿ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ, ಪ್ರತಿಯೊಂದು ಕ್ಷಣ ಕೂಡ ಅವ್ರ ತಂಗಿಗೋಸ್ಕರ ಅವ್ನು ಯೋಚನೆ ಮಾಡಿ ಪ್ರತಿಯೊಂದು ಮಾಡಿದಾನೆ ಅಂತ ಮಿಯಾ ಇವಾಗ ಅರ್ಥ ಮಾಡ್ಕೊಂತ ಇದ್ದಾಳೆ. ಹಿಂಗಾದ್ರೂ ಮಾಡಿ ಅಣ್ಣನ ಮಿಸ್ ಮಾಡ್ಕೋಬಾರ್ದು ಅಂತ ಗಾಡಿನ ಎತ್ಕೊಂಡು ಅವ್ರ ಅಣ್ಣನ ಹುಡ್ಕೊಂಡು ರೈಲ್ವೆ ಸ್ಟೇಷನ್ ಕಡೆನೆ ಹೋಗ್ತಾ ಇರ್ತಾಳೆ. ಇವಾಗ್ಲೇ ಅವತ್ತು ರೆಸ್ಟೋರೆಂಟ್ ಅಲ್ಲಿ ಏನ್ ಮಾತಾಡ್ಕೊಂಡ್ರು ಅಂತ ತೋರಿಸ್ತಾರೆ. ನಾನು ಮತ್ತೆ ನಿಮ್ಮಪ್ಪ ಇಬ್ರು ಡಿವೋರ್ಸ್ ತಗೊಳ್ತಾ ಇದೀವಿ ಕಣೋ, ನೀನ್ ಯಾರ ಜೊತೆ ಹೋಗ್ತೀಯ ಅಂತ ಕೇಳಿದಾಗ ಅವ್ನ್ ಖಂಡಿತ ನಾನು ಅಪ್ಪ ಜೊತೆ ಹೋಗ್ತೀನಮ್ಮ, ನಿನ್ನ ನೋಡ್ಕೊಳ್ಳೋದಕ್ಕೆ ಇದೋ ಇವ್ರು ಇದಾರೆ, ಆದ್ರೆ ಅಪ್ಪಗೆ ಯಾರು ಇಲ್ಲ, ನಾನ್ ಇರ್ಬೇಕಲ್ವಾ, ತಂಗಿನ ನಿಮ್ ಜವಾಬ್ದಾರಿಗೆ ಬಿಡ್ತಾ ಇದೀನಿ, ದಯವಿಟ್ಟು ಅವಳನ್ನ ಸೇಫ್ ಆಗಿ ನೋಡ್ಕೊಳ್ಳಿ, ಅವಳಿಗೆ ಏನ್ ಇಷ್ಟ ಇಲ್ಲ ಅಂತ ಪ್ರತಿಯೊಂದು ತುಂಬಾನೇ ಎಮೋಷನಲ್ ಆಗಿ ಹೇಳ್ತಾ ಇದ್ರೆ ಅವ್ರ ಅಮ್ಮಗಂತೂ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಇವ್ನ ಅಂತಾನೆ, ನನ್ನಿಂದ ನನ್ ತಂಗಿನ ನೋಡ್ದೆ ಇರಕ್ ಆಗೋದಿಲ್ಲ, ನನ್ಗೆ ಯಾವಾಗೆಲ್ಲ ಲೀವ್ ಸಿಗುತ್ತೋ ನಾನು ಅವಾಗೆಲ್ಲ ಬರ್ತೀನಿ, ಅವಳನ್ನ ನೋಡ್ತೀನಿ, ಅವಳು ಎಷ್ಟೇ ಕೋಪ ಪಟ್ಟು ನನ್ನ ಹತ್ರ ಮಾತಾಡಿದ್ರು ಮನ್ಸಲ್ಲಿ ಅವಳು ತುಂಬಾನೇ ಮಗು ತರ, ಅಂತ ಮಗುನ ದಯವಿಟ್ಟು ಕೈ ಬಿಟ್ಬಿಡ್ಬೇಡಿ, ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳಿ ಅಂತ ಇವನಂತೂ ತುಂಬಾನೇ ಹತ್ಕೊಂಡ್ ಮಾತಾಡ್ಬಿಡ್ತಾನೆ. ಈ ಸೀನ ನೋಡಿದ್ರೆ ಎಂತವ್ರಿಗೂ ಕಣ್ಣಲ್ಲಿ ನೀರ್ ಬಂದೇ ಬರುತ್ತೆ. ಇನ್ನೊಂದ್ ಕಡೆ ಮಿಯಾ ಹೆಂಗೋ ಅವ್ರ ಅಣ್ಣನ ಹುಡ್ಕೊಂಡು ರೈಲ್ವೆ ಸ್ಟೇಷನ್ ಗೆ ಬಂದ್ಬಿಟ್ಲು. ಇವಳು ಒಳ್ಳೆ ಟೈಮ್ ಅಂತ ಕಾಣಿಸುತ್ತೆ, ಇನ್ನು ಟ್ರೈನ್ ಬಂದಿರೋದಿಲ್ಲ. ಅವ್ನ್ ಥಿಂಗ್ಸ್ ಎಲ್ಲ ಇಟ್ಕೊಂಡು ಅಲ್ಲೇ ನಿಂತಿರ್ಬೇಕಾದ್ರೆ ಈ ಕಡೆಯಿಂದ ಮಿಯಾ ಅವ್ರ ಅಣ್ಣನ ನೋಡ್ಬಿಟ್ಟು, ಅಣ್ಣ ನೀನ್ ಇನ್ನೊಂದ್ ವಿಷಯನ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತಂದಾಗ ಅವ್ರ ಅಣ್ಣ ಕೂಡ ಬ್ಯಾಗ್ ಎಲ್ಲ ನೋಡ್ಕೊಂಡು, ಏನಿಲ್ಲ ಕಣೋ ನಾನು ಎಲ್ಲ ಕರೆಕ್ಟ್ ಆಗಿ ಎತ್ಕೊಂಡ್ ಬಂದಿದ್ದೀನಿ ಅಂದಾಗ ಇವಳು ಅಂತಾಳೆ, ಅಣ್ಣ ನನ್ನ ಬಿಟ್ಬಿಟ್ಟು ಹೋಗ್ತಾ ಇದೀಯಾ ಅಂತ. ಈ ಮಾತನ್ನ ಕೇಳಿದ ತಕ್ಷಣ ಅವ್ನಿಗಂತೂ ತುಂಬಾನೇ ಎಮೋಷನಲ್ ಆಗಿ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಅದೇ ಟೈಮಲ್ಲಿ ಕರೆಕ್ಟ್ ಆಗಿ 12 ಗಂಟೆ ಆಗಿದ ತಕ್ಷಣ ಇವಳು ಫೋನ್ ಅಲ್ಲಿ ಒಂದು ಕ್ಯಾಂಡಲ್ ಅನ್ಸ್ಕೊಂಡು, ಇನ್ ಜೀವನದಲ್ಲಿ ನಮ್ಮ ಅಣ್ಣನ ಮಿಸ್ ಮಾಡ್ಕೊಳಕ್ ಇಷ್ಟಪಡಲ್ಲ, ಕೊನೆವರೆಗೂ ನಮ್ಮ ಅಣ್ಣ ನನ್ ಜೊತೆನೆ ಇರ್ಬೇಕು ಅಂತ ವಿಶ್ ಮಾಡ್ಕೊಂತಾಳೆ. ಇಲ್ಲಿಗೆ ಮೂವಿ ಕೂಡ ಮುಗಿತಾ ಇದೆ. ತುಂಬಾನೇ ಚೆನ್ನಾಗಿತ್ತಲ್ವಾ? ನೀವೆಲ್ಲ ಕೂಡ ಮೂವಿನ ನೋಡಿ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಈ ಮೂವಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.